ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ರಾಜ್ ನ್ಯೂಸ್ ಹಾಗೆ ರಾಜ್ ಮ್ಯೂಸಿಕ್ನ ಸಮಸ್ತ ವೀಕ್ಷಕರಿಗೆ ಇವತ್ತಿನ ಲೈಫ್ ಆಫ್ ಸಾಧಕ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ಸಾಧಕರ ಬಗ್ಗೆ ಮಾತಾಡೋಕ್ಕೆ ಹೆಮ್ಮೆ ಆಗುತ್ತೆ. ಜೀವನನೇ ಸಾಧನೆ ಮಾಡಿ ಹಾಗೆ ಸಂಭ್ರಮಿಸ್ತಿರುವಂಥ ಒಂದು ಕನ್ನಡದ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 3,000ಕ್ಕೂ ಅಧಿಕ ಇವರ ಗೀತೆಗಳು ಹಿಟ್ಟಾಗಿದೆ. ಹಾಗೆ 1,000 ಸಿನಿಮಾಕ್ಕೂ ಅಧಿಕವಾಗಿ ಇವರ ಕೊಡುಗೆ ಇದೆ ಅಂತ ಹೇಳ್ಬೋದು. ಹಂಪಿ ಯೂನಿವರ್ಸಿಟಿಯಿಂದ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವೀಧರರು ಹೌದು. ಹಾಗೆ ಇವರು ಗೀತ ರಚನೆಕಾರರು ಹೌದು, ಹಾಡುಗಾರರು ಕೂಡ ಹೌದು. ಹಾಗೆ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ಡೈರೆಕ್ಟ್ ಮಾಡಿದ್ದಾರೆ, ಸ್ಕ್ರಿಪ್ಟ್ ರೈಟರ್ ಕೂಡ ಆಗಿದ್ದಾರೆ. ಈ ಥರ ಆಲ್ ರೌಂಡರ್ ವ್ಯಕ್ತಿ ಆಗಿರುವಂತಹ ಒಂದು ಸಾಧನೆ ಮಾಡಿರುವಂತಹ ಸಾಧಕರನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಕವಿರತ್ನ ಸಾಹಿತ್ಯದಾಸ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಇಂಟ್ರೊಡಕ್ಷನ್ ತುಂಬಾ ದೊಡ್ಡದಾಗ್ಲಿಲ್ವಾ ಸರ್? ನಿಮ್ಮ ಸಾಧನೆ ಇನ್ನೂ ದೊಡ್ಡದಾಗಿದೆ. ನಾನು ತುಂಬಾ ಪ್ರಿಸೈಸ್ ಆಗಿ ಹೇಳಕ್ಕೆ ಪ್ರಯತ್ನ ಪಟ್ಟೆ, ತಪ್ಪಿದ್ರೆ ಕ್ಷಮಿಸಿ. ಸೊ ಜೀವನ ಹೇಗೆ ನಡೀತಾ ಇದೆ ಸರ್? ಸೂಪರ್, ಆಸ್ ಆಲ್ವೇಸ್. ಸರ್ ನಿಮಗೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನಿಮಗೆ ಒಂದು ಅನ್ವಯಿಸ್ಬೋದಲ್ವಾ? ಯಾಕಂದ್ರೆ ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ರು ಅದೇ ಚಾರ್ಮು, ಅದೇ ನಗು. ಹೇಗೆ ಸರ್ ಇಷ್ಟು ಚಾರ್ಮ್ಫುಲ್ ಆಗಿ? ನಿಮಗೆ ವಯಸ್ಸಾಗಲ್ಲ? ಸಿನಿಮಾ ಕಾರಣನೇ ಸಿನಿಮಾ. ಯಾಕೆ ಅಂತಂದರೆ ಲೈಫಲ್ಲಿ ನೀನು ಏನು ಆಗಬೇಕು ಅಂತ ಅಂದುಕೊಂಡು ಇರ್ತೀಯೋ ಅದೇ ಆಗೋದಿದೆಯಲ್ಲ, ಅದು ಎಲ್ರಿಗೂ ಆಗಲ್ಲ. ಕರೆಕ್ಟಾ? ಎಷ್ಟೋ ಜನ ನಾವು ನೋಡ್ತೀವಿ, ನಾನು ಇದೇನೋ ಒಳ್ಳೆ ರೈಟರ್ ಆಗಬೇಕಾಗಿತ್ತು, ನಾನು ಇಲ್ಲಿ IT ಬಂದಿದ್ದೀನಿ ಸರ್, ನಾನು ಒಳ್ಳೆ ಸಿನಿಮಾ ಡೈರೆಕ್ಟರ್ ಅಂದ್ಕೊಂಡಿದ್ದೆ, ಆಗ್ಬೇಕು ಅಂದ್ಕೊಂಡಿದ್ದೆ, ನಾನು ಇಲ್ಲಿದ್ದೀನಿ, ನಾನು ಒಳ್ಳೆ ಸಿಂಗರ್ ಸರ್, ಆವಾಗ ನಾನು ಹಿಂಗೆ ಹಾಡ್ತಿದ್ದೆ ಕಾಲೇಜಲ್ಲಿ, ಹಿಂಗೆ ಬಂದ್ಬಿಟ್ಟು ಈ ಪ್ರೊಫೆಷನಲ್ಲಿದ್ದೀನಿ ಅಂತಾರೆ. ಕರೆಕ್ಟಾ? ಸೊ ಯಾರೂ ಕೂಡ ನಾನೇನೋ ಒಂದು ಅಂದ್ಕೊಂಡಿರ್ತೀನಲ್ಲ ಹಿಂಗೆ ಆಗ್ಬೇಕು ಲೈಫಲ್ಲಿ ನಾನು ಅಂತ, ಅದೇ ಆಗೋದು ತುಂಬ ಕಡಿಮೆ. ಸೊ ಅದು ನಾನು ಆಗಿದ್ದೀನಿ, ನಾನೇನು ಅಂದ್ಕೊಂಡಿದ್ದೆ ಅದೇ ಆಗಿದ್ದೀನಿ. ಅದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಜೇಬ್ ಸ್ಯಾಟಿಸ್ಫ್ಯಾಕ್ಷನ್, ಸೊ ಓವರ್ ಆಲ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ತುಂಬ ತುಂಬ ಆಸ್ಟ್ ಕ್ವೆಶನ್ ಅಂತಂದ್ರೂ ಪರವಾಗಿಲ್ಲ, ಆದರೆ ತಿಳ್ಕೊಳ್ಬೇಕು. ಈ ಕಲಾವಿದರು ಮತ್ತು ನೃತ್ಯಗಾರರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಬರಹಗಾರರಾಗಿರ್ಬೋದು, ಕಲೆಗೆ ಸಂಬಂಧಪಟ್ಟ ಯಾವುದೇ ಒಂದು ಪ್ರೊಫೆಷನ್ ಆಗಿರ್ಬೋದು, ಅವ್ರಿಗೆ ಒಂದು ಮಾತಿದೆ, ಸರಸ್ವತಿ ಅವ್ರನ್ನ ಆಯ್ಕೆ ಮಾಡಿ ಕರ್ಕೊಳ್ತಾಳೆ, ಆ ತಾಯಿನೇ ಒಲಿದು ಅವ್ರನ್ನ ಕರ್ಕೊಳ್ತಾಳೆ ಅಂತ. ನಿಮ್ಮ ಲೈಫಲ್ಲಿ ಸರಸ್ವತಿ ಆಯ್ಕೆ ಮಾಡಿ ಕರ್ಕೊಂಡಿದ್ದ ಅಥವಾ ನೀವೇ ಸರಸ್ವತಿನ ಆಯ್ಕೆ ಮಾಡಿ ಹೋಗಿದ್ದ? ಅದನ್ನೇ ನಾನು ಹೇಳಿದೆ, ಎರಡೂ ಸೈಮಲ್ಟೇನಿಯಸ್ ಆಗಿ ನಡೆದಿರೋದು. ನಾನು ಸಿನಿಮಾಗೆ ಬರಬೇಕು, ಬರ್ತೀನಿ, ನಾನು ಹಿಂಗಾಗ್ತೀನಿ ಅನ್ನುವ ದೊಡ್ಡ ಮಹತ್ವಾಕಾಂಕ್ಷೆಗಳಿರಲಿಲ್ಲ. ಒಂದು ಹಂತಕ್ಕಾದಮೇಲೆ ಇಲ್ಲ ನಾನು ಸಿನಿಮಾ ಮಾಡಬೇಕು, ಆಲ್ಮೋಸ್ಟ್ ಡಿಗ್ರಿ ಟೈಮಲ್ಲಿ ಇದೆಲ್ಲ ಓಕೆ, ನಾನು ಸಿನಿಮಾ ಕತೆ ಹೇಳಬೇಕು, ನಾನು ಕನಸುಗಳು ಹೇಳಬೇಕು, ಡೈರೆಕ್ಟ್ ಮಾಡಬೇಕು, ಬರವಣಿಗೆ ಇತ್ತಲ್ಲ ಒಂದಷ್ಟು ಬೇರೆ ಬೇರೆ ಎಮೋಷನ್ಸ್ ಹೇಳಬೇಕು, ಇದೇ ಇದ್ದಿದ್ದು ನನ್ನ ತಲೆಯಲ್ಲಿ. ಹಾಗಾಗಿ ಅದು ಅಚಾನಕ್ಕಾಗಿ KV ಜಯರಾಮ್ ಅವರು ನನ್ನನ್ನು ಪಾರ್ಕಲ್ಲಿ ಓದ್ತಾ ಇದ್ದವನು. ನಾನು ಮಾಸ್ಟರ್ ಡಿಗ್ರಿಗೆ ಓದ್ತಾಯಿದ್ದೆ, ಡಿಗ್ರಿ ಮುಗಿಸಿದ್ದೆ ಅಷ್ಟೊತ್ತಿಗೆ, ಮಾಸ್ಟರ್ ಡಿಗ್ರಿ ಓದ್ತಾಯಿದ್ದೆ. ಅಲ್ಲಿ ಇದಾಯಿತು, ಒಂದಷ್ಟು ತುಂಬ ಕಡೆ ಹೇಳಿದ್ದೆ ನಾನಿದು. ಸೊ ಮಾತಾಡ್ತಾ ಅವರೊಂದು ಕಾದಂಬರಿ ಬಗ್ಗೆ ಡಿಸ್ಕಸ್ ಮಾಡ್ತಾ, ಚೆನ್ನಾಗಿದೆ ನಿಮ್ಮ ಥಾಟ್ಸು, ಇದು ಪ್ರೋಸೆಸ್ಸು, ನೀವು ಈ ಸಿನಿಮಾ ಕೆಲಸ ಮಾಡಿ ಅಂತ ಹೇಳಿ ಅವರೇ ಹಾಡುಗಳನ್ನು ಬರೀರಿ ಅಂತ ಫಸ್ಟ್ ಪೆನ್ ಕೊಟ್ಟಿದ್ದವರೇ ಅಂತ ಹೇಳ್ಬೋದು ನಿಮಗೆ. ನಿಜವಾಗ್ಲೂ ಅವರವತ್ತು ಅದು ಯಾವ ಗಳಿಗೆನಲ್ಲಿ ಅವ್ರು ನಿಮಗೆ ಕೊಡುಗೆ ಹಾಕಿ ಕೊಟ್ಟರು, ಲೈಕ್ ಅದು ನಿಲ್ತಾನೇ ಇಲ್ಲ. ಆ ಅಕ್ಷಯ ಪಾತ್ರೆ ಥರ ಅಕ್ಷರಗಳು ಹೋಗ್ತಾನೇ ಇದೆ.
ಸೊ ಆಗಿನ ಒಂದು ಗ್ರಾಮಫೋನಿಂದ ಇವಾಗ ಸ್ಮಾರ್ಟ್ ಫೋನ್ವರೆಗೂ ನೀವು ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕ್ಯಾಸೆಟ್ ಯುಗದಿಂದ ಕೆಲಸ ಮಾಡಿದ್ದೀರಾ. ಸೊ ಈ ಯುಗದ ಬಗ್ಗೆ, ಈ ಒಂದು ಜರ್ನಿ ಬಗ್ಗೆ, ಬಿಕಾಸ್ ಎವ್ರಿ ಸ್ಟೆಪ್, ಬಿಕಾಸ್ ಇವಾಗ ಯಾವುದೇ ಒಂದು ಸಂಗೀತ ಅಥವಾ ಹಾಡು ಅಂತ ಹೇಳಿದ್ರೆ ಒಂದು ಸಿನಿಮಾಗೆ ಇನ್ವಿಟೇಷನ್ ಅಂತ ಅನ್ಸುತ್ತೆ. ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ನೀವುಗಳೇ ಆಗಿರ್ತೀರ. ಈ ಒಂದು ಜರ್ನಿ ಬಗ್ಗೆ, ಅದ್ರ ಚೇಂಜಸ್ ಬಗ್ಗೆ ನೀವು ಹೇಳೋದಾದರೆ? ಇಲ್ಲ, ಭಾಳ ಹಿಂದೆ ಅಂದರೆ ನಾವು ಆರಂಭದಲ್ಲಿ ಒಂದು ಸಿನಿಮಾಗೆ ಹಾಡು ನಾವಾಗಲೇ ಮಾತಾಡ್ತಿದ್ವಿ. ಹಾಡುಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅವತ್ತು ಅಷ್ಟೇ ಇವತ್ತಿಗೂ ಅಷ್ಟೇ ಹಾಡುಗಳ ಇಂಪಾರ್ಟೆನ್ಸ್ ಎಲ್ಲೂ ಕಡಿಮೆ ಆಗಿಲ್ಲ, ಇನ್ಫ್ಯಾಕ್ಟ್ ಜಾಸ್ತಿ ಆಗ್ತಾಯಿದೆ. ಇವತ್ತು ಒಂದು ಹಾಡು ಹಿಟ್ಟಾಯಿತು ಅಂದರೆ ಆ ಸಿನಿಮಾಗೆ ಒಂದು ಬೇರೆ ಥರದ ಔರ ಅಂತೀವಲ್ಲ, ಒಂದು ಅದು ಕ್ರಿಯೇಟ್ ಆಗ್ತಾಯಿದೆ ಇವತ್ತು. ಯಾವುದೇ ಸಿನಿಮಾ, ಯಾವುದೇ ಭಾಷೆ ಸಿನಿಮಾ ಆದರೂ ಅಷ್ಟೇ. ಹಿಂದೆ ಏನಾಗ್ತಿತ್ತು, ನಾವು ಎಲ್ಲ ಹಾಡು ಒಟ್ಟಿಗೆ ಅಟ್ ಎ ಟೈಮ್ ಒಂದು ಕ್ಯಾಸೆಟಲ್ಲಿ ಬಿಡ್ತಾಯಿದ್ವಿ, ಒಂದು ಫಂಕ್ಷನ್ ಮಾಡ್ತಿದ್ವಿ, ಎಲ್ಲ ಸೇರ್ತಿದ್ವಿ. ಆಡಿಯೋ ರಿಲೀಸ್ ಅನ್ನೋದು ಒಂದು ದೊಡ್ಡ ಇವೆಂಟು, ಅದಕ್ಕೊಂದು ದೊಡ್ಡ ಸಂಭ್ರಮ. ಈಗ ಒಂದೊಂದೇ ಹಾಡು ಯಾರ್ಯಾರೋ ಎಲ್ಲೆಲ್ಲೋ ರಿಲೀಸ್ ಮಾಡೋದು. ಈಗ ನನ್ನ ಹತ್ರ ಬರ್ತಾರೆ, ಸರ್ ನಮ್ಮ ಸಿನಿಮಾ ಇದೊಂದು ಹಾಡು ರಿಲೀಸ್ ಮಾಡಿಕೊಡಿ ಅಂತ. ಅದೇ ಒಂದು ಸಂಭ್ರಮ. ಆ ಸಂಭ್ರಮಗಳೀಗ ಪುಟ್ಟ ಪುಟ್ಟ ಸಂಭ್ರಮಗಳಾಗಿ ಆಗ್ತಾಯಿದೆ. ವಾಟ್ ಎವರ್ ಇಟ್ ಈಸ್, ಹಾಡು ಅವತ್ತು ಇಂಪಾರ್ಟೆಂಟೇ, ಇವತ್ತು ಇಂಪಾರ್ಟೆಂಟೇ. ಅವತ್ತು ಇನ್ವಿಟೇಷನ್ನೇ, ಇವತ್ತು ಇನ್ವಿಟೇಷನ್ನೇ ಆಡಿಯನ್ಸ್ಗೆ. ಒಂದೊಳ್ಳೆ ಹಾಡು ಅಂದರೆ ಜನರನ್ನು ಆ ಥಿಯೇಟ್ರ್ ಕಡೆ ಕರ್ಕೊಂಬರ್ತಾಯಿದೆ. ಹೌದು, ಎಷ್ಟೊಂದು ಸಿನಿಮಾ, ನಿಮ್ಮದೇ ಸಿನಿಮಾಗಳು ರೀಸೆಂಟಾಗಿ ದ್ವಾಪರ ಸಾಂಗ್ ಆಗಿರ್ಬೋದು, ಎಲ್ಲ ಸಲಾಮ್ ರಾಕಿ ಬಾಯ್ ಆಗಿರ್ಬೋದು, ಎಲ್ಲ ಸಾಂಗ್ಗಳು ಈ ಸಾಂಗ್ಗೋಸ್ಕರ ಸಿನಿಮಾ ಹೋಗಿ ನೋಡಿರುವಂಥ ಉದಾಹರಣೆಗಳಿದೆ. ಸೊ ಐ ಥಿಂಕ್ ಸಲಾಮ್ ರಾಕಿ ಬಾಯ್ಗೆ ಇನ್ನೂ ಪ್ಲಸ್ ಭಾಳ ಇತ್ತು. ಅಂದರೆ ಯಶ್, KGF ಟ್ರೈಲರು, ಅದರದ್ದು ಇನ್ನೊಂದು ಬೇರೆ ಸೌಂಡಿಂಗ್ ಅದು. ಸೊ ಹಂಗಂತ ಹೇಳೋಕ್ಕಲ್ಲ, ಒಟ್ಟಲ್ಲಿ ಹಾಡುಗಳು ಜನರನ್ನು ಆ ಸಿನಿಮಾ ಕಡೆ ಮುಖ ಮಾಡೋ ಹಾಗೆ ಮಾಡ್ತಾಯಿದೆ ಅನ್ನೋದು ಸತ್ಯ. ಇವಾಗ KGF ಮಾತು ಒಂದು ಫ್ಲೋನಲ್ಲಿ ಬಂದಿರೋದಕ್ಕೆ ಒಂದು ಮಾತನ್ನ ಕೇಳಬೇಕು. ಇಷ್ಟು ಪ್ಯಾನ್ ಇಂಡಿಯಾ ಸಿನಿಮಾ, ವರ್ಲ್ಡ್ ವೈಡ್ ಆವಾಗಲೇ ಸಿಕ್ಕಾಪಟ್ಟೆ ಹೆಸರು ಸದ್ದು ಮಾಡ್ತಾ ಇದ್ದಂಥ ಅವ್ರು ಒಂದೊಂದು ಶೂಟಿಂಗಿಂದ, ಅವರೊಂದು ಲುಕ್ ಟೆಸ್ಟಿಂದ, ಗೆಟಪ್ಪಿಂದ, ಇದೆಲ್ಲನೂ ತುಂಬಾ ಆಗಲೇ ವೈರಲ್ ಆಗಿತ್ತು. ನೀವು KGFನ ಹಿಂದಿ ಹಾಡುಗಳನ್ನೂ ಬರ್ತಿದ್ದೀರಾ. ಸೊ ಆ ಒಂದು ಬಿಲ್ಡಪ್ಗಳು ಕೊಡಬೇಕು, ಆ ಒಂದು ಟ್ರಾನ್ಸಿಷನ್ ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ನಿಮಗೆ ಚಾಲೆಂಜ್ ಅನ್ನಿಸ್ತು? ಹಾಗೆ ಅದನ್ನು ನಿಮಗೆ ಈಗ ನಿಮ್ಮ ಮನೇಲಿ ಇಡ್ಲಿ ಮಾಡ್ತೀರಾ ಟಿಫನ್ಗೆ, ನಾನು ನಿಮ್ಮ ಮನೆಗೆ ಟಿಫನ್ಗೆ ಬರ್ತೀನಿ ಅಂದರೆ ಬೇರೆ ಹೊಸದಾಗಿ ಏನಾದರೂ ಮಾಡ್ತೀರಾ? ಇಡ್ಲಿನ ಇಲ್ಲ ತಾನೆ, ಇಡ್ಲಿನೇ ಮಾಡ್ತೀರಾ. ಸೊ ನೀವು ತಿಂದರೂ ಅದೇ ಇಡ್ಲಿ ಮಾಡ್ತೀರಾ, ಇನ್ಯಾರೇ ಗೆಸ್ಟ್ ಬಂದರೂ ಅದೇ ಇಡ್ಲಿ ಮಾಡ್ತೀರಾ. ಹಾಗೆ ನಮಗೆ ಎಲ್ಲ ಸಿನಿಮಾನೂ ಒಂದೇ. ಎಫರ್ಟ್ ಎಲ್ಲಿ ಆಗುತ್ತೆ ಅಂದರೆ ನೀವು ಹೇಳ್ದಂಗೆ ಈ KGF ಸಿನಿಮಾದ ವಿಜುವಲ್ ರಿಚ್ನೆಸ್ ಇತ್ತಲ್ಲ, ಆಲ್ರೆಡಿ ಅದು ನಾವು ಕಣ್ಣಲ್ಲಿ ನೋಡ್ಬಿಟ್ಟಿದ್ದೆ. ಸೊ ಆ ವಿಜುವಲ್ ರಿಚ್ನೆಸ್ಗೆ ಇವಾಗ ನಮ್ಗೆ ಎಷ್ಟೋ ಸಲ ಏನಾಗುತ್ತೆ, ಸರ್ ಇದು ಸಿಚುವೇಶನ್ ಅಂತ ಹೇಳ್ತಾರೆ, ನಾವು ಹಾಡು ಬರೆದ್ಮೇಲೆ ಅದನ್ನು ಶೂಟ್ ಮಾಡ್ತಾರಲ್ವ. ಬಟ್ KGF ಏನಂದರೆ ಆಲ್ರೆಡಿ ಶೂಟೆಡ್, ಒಂದು ಶೋ ರೀಲ್ ತೋರಿಸಿದ್ರು ಎಷ್ಟನಿಗೆ. ಫಸ್ಟ್ ಒಂದು 10-15 ನಿಮಿಷದ್ದು ಒಂದು ಪೂರ್ತಿ ಹಾಕಿ ತೋರಿಸಿದ್ರು ಫಸ್ಟು. ಅಂದರೆ ಸಿನಿಮಾ ಶೂಟಿಂಗ್ ಮುಗಿದ ಮೇಲೆ ಹಾಡುಗಳ ಕಡೆ ಬಂದಿದ್ದವರು, ಟೋಟಲಿ ರಿವರ್ಸ್ ಫಾರ್ಮುಲಾ ಅಂತ ಹೇಳಿ. ಸೊ ಶೋ ರೀಲ್ ನೋಡಿ ಥ್ರಿಲ್ ಆಗಿಬಿಟ್ಟೆ ನಾನು. ಏನಯ್ಯ ಇಷ್ಟು, ಒಂದು ಹಾಲಿವುಡ್ ಸಿನಿಮಾ ಕೂಡ ಕಮ್ಮಿನೇ, ಅಷ್ಟು ಜೋರಾಗಿತ್ತು ಸಿನಿಮಾ ಇದು ನೋಡಿ. ಆವಾಗ ಆಟೋಮೆಟಿಕ್ಕಾಗಿ ಎಲ್ಲವೂ ಸೇರ್ಕೊಳ್ತಾ ಹೋಗುತ್ತೆ. ತುಂಬ ಕಥೆ ಇದ್ದಾಗ ಹಂಗೆ ಮಾಡೋಕ್ಕಾಗಲ್ಲ. ನಾವೇನು ಬರೀತೀವಲ್ಲ ಅದನ್ನು, ಅದರಲ್ಲಿ ಸಿಕ್ಕೋ ಒಂದು ಸಂಕೇತಗಳು ಅಥವಾ ಸಿಮಿಲೀಸ್ ಅಂತೀವಿ ನಾವು, ಅದರ ಅಲಂಕಾರಗಳು, ಅವುಗಳನ್ನಿಟ್ಟು ಶೂಟ್ ಮಾಡಬೇಕಾಗುತ್ತೆ. ಬಟ್ ಈ ಸಿನಿಮಾದವರೆಗೂ ಅಲ್ಲಿ ಕಥೆ ಅನ್ನೋದಕ್ಕಿಂತ ಹೀರೋ ಕ್ಯಾರೆಕ್ಟರ್ ಹೇಳೋವಂಥದ್ದು ಅದು ಸಾಂಗು. ಸೊ ಅದನ್ನು ಶೂಟ್ ಮಾಡಿದ್ರಲ್ಲ, ಅದು ಪ್ಲಸ್. ಎಸ್, ನೀವು ಎಲ್ಲ ಜಾನರ್ನೂ ಟಚ್ ಮಾಡಿಬಿಟ್ಟಿದ್ದೀರ. ನಿಮ್ಮ ಸಾಂಗ್ಗಳು ನಾವು ಕೇಳಬೇಕು ಅಂದರೆ ಮುಕುಂದ ಮುರಾರೆ ಆಗಲಿ, ಅಪ್ಪ ಐ ಲವ್ ಯು ಪಾ ಆಗಲಿ, ಎಲ್ಲ ಥರದ ಹಾಡುಗಳು ಬರೆದ್ಬಿಟ್ಟಿದ್ದೀರ. ಡಿವೋಷ್ನಲ್ ಆಗಿರ್ಬೋದು, ಹಾಗೆ ಅಪ್ಪನ ಸೆಂಟಿಮೆಂಟ್ ಇರುವಂತಹ ಒಂದು ಅಪ್ಪ ಐ ಲವ್ ಯು ಪಾ, ನಾನು ಪ್ರಪಂಚ ನೀನೆ, ಡಿವೋಷ್ನಲ್ಲು, ಹಾಗೆ ಪ್ಯಾಥೆಟಿಕ್ಕು, ಲವ್ ಸಾಂಗು, ಸೋಲೋ ಸಾಂಗು, ಈ ಥರ ಸಾಂಗ್ ಬರದೇ ಇಲ್ಲಪ್ಪ ನನ್ನ ಒಂದು ಬಕೆಟ್ ಲಿಸ್ಟಲ್ಲಿ ಅಥವಾ ನನ್ನ ಲೈಬ್ರರಿಲಿ ಈ ಥರ ಸಾಂಗ್ ಇಲ್ಲವೇ ಇಲ್ಲ ಅಂತ ಹೇಳೋಂಗೆ ಇಲ್ಲ.
ಈ ಥರ ಡಿಫ್ರೆಂಟ್ ಜಾನರ್ ಸಾಂಗ್ಸ್ ಬರಿಬೇಕು ಅಂದರೆ ಒಂದೊಂದಕ್ಕೂ ಒಂದೊಂದು ಪದ ಬಳಕೆ ಬೇಕಾಗುತ್ತೆ. ಮುಂಚೆ ಎಲ್ಲ ಒಂದೊಂದು ಸಾಂಗ್ಸ್ ಬರೀವೋ ಟೈಮ್ ಇರ್ತಿತ್ತು ಆ ಥರ. ಬಟ್ ಇವಾಗ ನೀವು ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ದಿನಕ್ಕೊಂದು 4-5 ಸಾಂಗ್ಸ್ಗಳು ಕೂಡ ಬರೆದಿರೋವಂಥ ಉದಾಹರಣೆಗಳಿದೆ. 4-5 ಕಡಿಮೆ ಇರ್ಬೋದೇನೋ ಮೋಸ್ಟ್ಲಿ. ಸೊ ಆ ಥರ ತಲೆ ಹೆಂಗೆ ಉಪಯೋಗಿಸ್ತೀರಾ ಸರ್? ಅದು ಹೆಂಗೆ ಬರುತ್ತೆ? ಅದು ಯಾವ ಮೂಡಲ್ಲಿ ಇರ್ತೀರಾ ನೀವು? ಅದೇ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅಂದರೆ ಅದು ಬರುತ್ತಷ್ಟೆ. ಅಂದರೆ ನೀವೊಂದು ಟ್ಯೂನ್ ಹಾಕಿದ ತಕ್ಷಣ ಅದೇ ಬರುತ್ತೆ. ನೀವೊಂದು ಸಿಚುವೇಶನ್ ಹೇಳಿದ್ರೆ ಅದೇ ತಾನಾಗಿ ಬರುತ್ತಷ್ಟೇ. ಅದಕ್ಕೇನು ಎಕ್ಸ್ಪ್ಲನೇಷನ್ನೇ ಇಲ್ಲ. ನಿಮಗೆ ಫಾಸ್ಟೆಸ್ಟ್ ಸಾಂಗ್ ಇಷ್ಟು ಸೆಕೆಂಡ್ಸಲ್ಲಿ, ಇಷ್ಟು ನಿಮಿಷದಲ್ಲಿ ಬರೆದಿರುವಂತಹ ಸಾಂಗ್ ಯಾವುದು? ತುಂಬಾ ಹಿಟ್ ಆಗಿರುವಂತಹ ಸಾಂಗ್? ಕಣ್ಣ ಸಲಿಗೆ, ನವಗ್ರಹ ಸಿನಿಮಾ. ನವಗ್ರಹ ಅದು ಎಷ್ಟು ಡ್ಯೂರೇಷನ್? 10-15 ನಿಮಿಷ. ಇಡೀ ಅದು ಐ ಥಿಂಕ್ 5-6 ನಿಮಿಷದದ್ದೇ ಸಾಂಗ್ ಡ್ಯೂರೇಷನ್ ಅಷ್ಟೇ. ಅದು ಓಕೆ, 4-4 ನಿಮಿಷದ್ದೇನೋ ಇರ್ಬೋದು. ಒಂದು 10-15 ನಿಮಿಷದಲ್ಲಿ ಬರ್ತೀರ ಹಾಡೋದು. ಆ್ಯಂಡ್ ಈವನ್ ಅಪ್ಪ ಐ ಲವ್ ಯು ಕೂಡ ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ. ಆಮೇಲೆ ಹೆಚ್ಚು ಟೈಮ್ ತೊಗೊಂಬಿಟ್ರೆ ಒಳ್ಳೆ ಹಾಡು ಬರೆದು ಬಿಡ್ತೀವಿ, ಅವೆಲ್ಲ ಸುಳ್ಳು. ತಲೆಗೆ ಜಾಸ್ತಿ ಕೆಲಸ ಕೊಟ್ಟು ಹಾಡು ಬರಿತೀವಲ್ಲ, ಕೇಳೋನು ಕೂಡ ತುಂಬ ತಲೆಗೆ ಕೆಲಸ ಕೊಡಬೇಕಾಗುತ್ತೆ ಕೇಳೋಕ್ಕೆ. ಹೃದಯಕ್ಕೆ ಜಾಸ್ತಿ ಕೆಲಸ ಕೊಟ್ಟು ಕೆಲಸ ಮಾಡಿದ್ರೆ ನೇರವಾಗಿ ಹೃದಯಕ್ಕೆ ತಲುಪುತ್ತೆ. ಕೇಳೋನಿಗೆ ಇಮ್ಮಿಡಿಯೇಟಾಗಿ ನಂದು ಅನಿಸುತ್ತಲ್ಲ, ನನ್ನ ಎಮೋಷನ್ ಇದು ಅಂತ. ಸ್ಕೂಲ್ ಡೇಸಲ್ಲೆಲ್ಲ ಬರೆಯೋ ಅಭ್ಯಾಸ ತುಂಬಾ ಇತ್ತು ಅಂತ ಖಂಡಿತ. ಬಿಕಾಸ್ ಇಷ್ಟೊಂದೆಲ್ಲ ನಿಮಗೆ ಒಂದು ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ, ಆವಾಗ ಬರೆದಿರುವಂಥ ಯಾವ್ದಾರ 1-2 ಸಾಲುಗಳು ಇವಾಗ ಮೆಲ್ಕು ಹಾಕಬೇಕು ಅಥವಾ ಅದು ಹಾಡಾಗಿದೆ ಅಂತಂದರೆ ಯಾವುದಾಗಿರ್ಬೋದು? ತೀರಾ ಸ್ಕೂಲ್ ಡೇಸ್ ಅಲ್ಲ, ಕಾಲೇಜ್ ಡೇಸ್ದು ಹಾಡಾಗಿದೆ. ಕಾಲೇಜ್ ಡೇಸಲ್ಲಿ ಬರ್ತದೆ. ಪ್ರೀತಿ ಏಕೆ ಭೂಮಿ ಮೇಲಿದೆ. ಓಹೋ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ಎಲ್ಲ ಕೌಂಟ್ರ್ ಇರುತ್ತೆ ನೋಡಿ ಅದರಲ್ಲಿ. ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ನನ್ನೇ ಏಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರೂ ಇಲ್ಲದೆ. ಒಂದು ಸಂಭಾಷಣೆ ಥರ ಇರುತ್ತೆ ಅದು. ಬೇರೆ ಬೇರೆ ಒಂದಷ್ಟು ಇದ್ದಾವೆ ಆ ಥರ. ಗ್ರೇಟ್ ಸರ್. ನಿಮ್ಮ ಹಾಡುಗಳನ್ನ ಕೇಳ್ತಾ ಹೋಗ್ತಾ ಇದ್ರೆ ಅದೇ ಕತೆ ಹೇಳ್ತಾ ಹೋಗ್ತಾ ಇರುತ್ತೆ. ಯಾವುದು ನಾನ್ ಲಿಂಕ್ ಆಗಿ ಸುಮ್ಮನೆ ಸಿಂಕ್ಲೆಸ್ ಆಗಿ ಏನೋ ಪದ ಬಳಕೆ ಮಾಡೋದು, ಅದು ನಿಮಗೆ ಯಾವತ್ತೂ ಮೇ ಬಿ ನಿಮ್ಮ ಬರವಣಿಗೆ ಬಂದಿಲ್ಲ? ಯಾರು ಗುಡ್ ಲಿರಿಸಿಸ್ಟ್ಗಳು ಯಾರು ಆ ಕೆಲಸ ಮಾಡಲ್ಲ. ಏನು ಸುಮ್ಮನೆ ಏನೋ ಪದ ತುರ್ಕೋದು ಹಂಗೆ ಯಾರು ಗುಡ್ ಲಿರಿಸಿಸ್ಟ್ ಯಾರೂ ಮಾಡಲ್ಲ. ನೀವು ತುಂಬ ಓದ್ತೀರಾ ಸರ್? ಓದ್ತಾ ಇದ್ದೆ, ಈಗಲೂ ಓದ್ತೀನಿ. ಈಗ ಕಡಿಮೆ ಆಗೋಗ್ಬಿಟ್ಟಿದೆ. ಈಗ ಬರವಣಿಗೆಗಿಂತ ಮೆರವಣಿಗೆ ಜಾಸ್ತಿ ಆಗ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಕಮ್ಮಿ ಆಗಿದೆ, ಮತ್ತೆ ಸರಿ ಮಾಡ್ಕೋಬೇಕದು. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಓದು ಅನ್ನೋದು? ಇವಾಗ ತುಂಬ ಜನ ಹೊಸ ಬರಹಗಾರರಿಗೆ ನೀವು ತುಂಬಾ ದೊಡ್ಡ ಎಕ್ಸಾಂಪಲ್. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅತಿಶಯೋಕ್ತಿ ಮಾತಲ್ಲ ಅಥವಾ ನಿಮ್ಮ ಮುಂದೆ ಹೇಳೋ ಮಾತಲ್ಲ. ಒಂದು ಲಿರಿಸಿಸ್ಟ್ನ ಸೆಲೆಬ್ರೇಟ್ ಮಾಡುವಂಥ ಒಂದು ಸೆಲೆಬ್ರಿಟಿ ಅಂದರೆ ಅದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್. ತುಂಬ ಜನ ನಿಮ್ಮನ್ನು ಎಕ್ಸಾಂಪಲ್ ಆಗಿ ತೊಗೊಳ್ತಾರೆ. ಅವ್ರಿಗೆಲ್ಲ ಒಂದು ಗೈಡೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ಥರ ಅವ್ರನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೇಳ್ತೀರಿ ಸರ್? ಈಗ ಒಂದು ಪಾತ್ರೆಯಲ್ಲಿದ್ದರೆ ಸೌಟಲ್ಲಿ ಬರುತ್ತೆ. ಪಾತ್ರೆಯಲ್ಲಿ ಏನೂ ಇಲ್ಲದೆ ಅಂದರೆ ಬರೀ ಖಾಲಿ ಸೌಟಲ್ವಾ, ಸೊ ಪಾತ್ರೆಯಲ್ಲಿ ಇರಬೇಕಲ್ಲ. ಅದೇ ಥರ ನಮ್ಮ ತಲೆ ಒಳಗಡೆ ಏನಾದ್ರು ವಿಷಯ ಇರಬೇಕು. ವಿಷಯ ಇದ್ದರೆ ತಾನೇ ನಿಮಗೇನು ಹೊರಗಡೆ ಬರುತ್ತೆ. ಅದಕ್ಕೆ ತಲೆಯಲ್ಲಿ ವಿಷಯ ಇರಬೇಕು ಅಂದರೆ ನಾನು ಯೋಚನೆ ಮಾಡುವುದು ಮಾತ್ರ ಅಲ್ಲ, ನಾನು ಯಾವುದೋ ಒಂದು ವಿಷಯದ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಮಾತ್ರ ಅಲ್ಲ, ನಾನು ಅದರ ಆಚೆಗೆ ಬೇರೆ ಜಗತ್ತು ಏನು ಯೋಚನೆ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕು. ನಾನು ಅದಕ್ಕೆ ಓದಬೇಕು. ಬೆಳಗ್ಗೆ ನ್ಯೂಸ್ ಪೇಪರ್ ಓದೋದ್ರಿಂದ ಹಿಡಿದು ನಮ್ಮ ಸುತ್ತಮುತ್ತ ನ್ಯೂಸ್ ಚಾನಲ್ಗಳು, ಟಿ ವಿ ಚಾನಲ್ಲು ಮತ್ತು ಜನರ ಜೊತೆ ಬೆರೆಯೋದ್ರಿಂದ ಹಿಡಿದು ಅವೆಲ್ಲ ನಮಗೆ ಹಾಡುಗಳ ಪರಿಕರನೇ, ಅದು ಹಾಡುಗಳಿಗೆ ವಸ್ತುನೇ ಅದು. ಮತ್ತು ನಾವು ಬೇರೆ ಬೇರೆ ಸಾಹಿತ್ಯ ಓದ್ಕೊಳ್ಳೋದು, ಓದ್ಕೊಂಡಾಗ ಏನೆಲ್ಲ ಚಿಂತನೆಗಳು ಹೆಂಗಿದೆ, ಯೋಚನೆ ಮಾಡೋದು ದಿಕ್ಕು ಯಾವ್ಯಾವ ಥರ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಓದ್ತಾ ಇರ್ಬೇಕು ನಿರಂತರವಾಗಿ. ಇದೊಂದು ನಿರಂತರ ಪ್ರಕ್ರಿಯೆ ಅಂತ ಓದೋದು. ಆಟೋಮೆಟಿಕ್ಕಾಗಿ ನಿಮ್ಗೆ ಬರುತ್ತೆ. ಯಾವುದು ಪದ ಹುಡ್ಕೋದು ಅವೆಲ್ಲ ಏನೂ ಇಲ್ವೇ ಇಲ್ಲ.
ನನ್ನ ಹತ್ರ ಈ ಡಿಕ್ಷನರಿನೇ ಇಲ್ಲ ಆ್ಯಕ್ಚುಲಿ. ಯಾರೋ ಗಿಫ್ಟ್ ಮಾಡಿದ್ರು ಅದೆಲ್ಲ ಇದೆ, ಲೈಬ್ರರಿಲಿ ಇರುತ್ತೆ, ಮನೆಯಲ್ಲಿ ಲೈಬ್ರರಿ ಇದೆ ಪುಟಾಣಿದು. ಯಾವತ್ತೂ ಓಪನ್ ಮಾಡಿ ಅದ್ರ ಅಗತ್ಯ ಬಿದ್ದಿಲ್ಲ. ಈ ಡಿಕ್ಷನರಿನಲ್ಲಿ ಎಷ್ಟೊಂದು ಪದ ಇರಬೇಕಾದ್ರೆ ತೀರಾ ನಾನು ಕನ್ಫ್ಯೂಸ್ ಆಗುತ್ತೆ. ಅದು ಯಾವುದಾದ್ರೂ ಒಂದು ಪದ ಬಳಸ್ಬಿಡ್ತೀನಿ, ಬರೆದ್ಬಿಡ್ತೀನಿ. ಒಂದು ಸಲ ರೀಚೆಕ್ ಮಾಡ್ಕೋಬೇಕು ಅಂತ 1 ನಿಮಿಷ ತಡೆದು ಎಸ್ ಕರೆಕ್ಟಾಗಿ ಬರ್ದೀನಿ ಅನಿಸುತ್ತೆ. ಆ ಥರ ಆಗೋದು ಅಪರೂಪ, ತುಂಬ ಅಪರೂಪ ಆ ಥರ ನಿಲ್ಲೋದು. ಸಾಮಾನ್ಯವಾಗಿ ಫ್ಲೋ ಹೋಗ್ತಾ ಇರುತ್ತೆ. ಅದು ಒಳಗಡೆ ಇರುತ್ತಷ್ಟೆ, ನಮ್ಮ ಒಳಗಡೆ ಇರುತ್ತೆ. ಆ ಸಮಯಕ್ಕೆ ಅದು ಬರುತ್ತೆ. ಆ್ಯಂಡ್ ಮ್ಯೂಸಿಕ್ ಕೂಡ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ ಮ್ಯೂಸಿಕಲ್ ಆ ಶಕ್ತಿ ಇದ್ದಾಗ ಆಟೋಮೆಟಿಕ್ಕಾಗಿ ಬರ್ಸ್ಕೊಳುತ್ತದು. ಯಾವುದಾದ್ರೂ ಒಂದು ಸಾಂಗ್ನ ನೀವು ಬರ್ತಿರುವಂತಹ ಒಂದು ಸಾಂಗ್ ಥಿಯೇಟ್ರಲ್ಲಿ ಹೋಗಿ ನೀವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಈ ಪದ ಬದಲು ಈ ಪದ ಇದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸಿದೆ, ಅದರ ಸಾಂಗ್ ಇದೆಯಾ? ಅದು ಯಾವುದು ಅಥವಾ ಯಾವ ಸಿನಿಮಾದಾಗಿರ್ಬೋದು ಸರ್? ಆ ಥರ ಯಾವುದೂ ಅನಿಸಿಲ್ಲ. ಶೂಟಿಂಗ್ ಅನಿಸಿರುತ್ತೆ, ನಾನು ಏನೋ ಅಂದ್ಕೊಂಡು ಮಾಡಿದ್ರೆ ಅವ್ನು ಏನೋ ಶೂಟ್ ಮಾಡೋರಲ್ಲಪ್ಪ ಅಂತ. ನಿಮ್ಮ ಬರಿಬೇಕಾದ್ರೆ ಇಮ್ಯಾಜಿನೇಷನ್ನೇ ಬೇರೆ ಇರುತ್ತೆ, ಅದು ಕೊನೆಗೆ ಅದರದ್ದು ಔಟ್ಪುಟ್ ಬೇರೆ ಆಗಿರುತ್ತೆ. ತುಂಬ ಜನ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಕೆಲವು ಸಲ ನಾನು ಅಂದ್ಕೊಂಡಿದ್ದೆ ಬೇರೆ, ಅಲ್ಲಿ ತೆಗೆದಿರೋದೇ ಬೇರೆ ಆಗಿದ್ದು ಉಂಟು. ಸೊ ಬಟ್ ನಿಮ್ಮದೆಲ್ಲ ಆಲ್ಮೋಸ್ಟ್ ಹಿಟ್ ಸಾಂಗ್ಸ್ಗಳೇ ಬರ್ತಿರೋದ್ರಿಂದ ಇವತ್ತು ನಮ್ಮ ಜೊತೆ ಒಬ್ಬರು ಸರ್ಪ್ರೈಸ್ ಕಾಲರ್ ಇದ್ದಾರೆ. ಸೊ ತುಂಬ ಎಕ್ಸೈಟೆಡ್ ಆಗಿ ನಾನು ಕಾಯ್ತಾ ಇದ್ದೀನಿ. ಅವ್ರ ವಾಯ್ಸ್ ಕೇಳಿದ್ರೆ ಮೇ ಬಿ ನಿಮಗೆ ಖುಷಿ ಆಗಬಹುದೇನೋ. ಸೊ ಐ ಥಿಂಕ್ ಆ ಕಾಲರ್ ಯಾರು, ಆ ವಾಯ್ಸ್ ಯಾವುದು ಅಂತ ನಾವು ತಿಳ್ಕೊಳ್ಳೋವಂಥ ಪ್ರಯತ್ನ ಪಡೋಣ. ಎಸ್, ಹಲೋ. ನಮಸ್ತೆ ಸರ್. ಯಾ ಡೂಯಿಂಗ್ ಗ್ರೇಟ್ ಸರ್. ಇವಾಗ ನಿಮ್ಮ ಧ್ವನಿನ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಕೇಳಿಸ್ಕೊತಾ ಇದ್ದಾರೆ. ಸೊ ಒಂದು ಸರ್ಪ್ರೈಸ್ ಕಾಲರ್ ಅಂತ. ನಮಸ್ಕಾರ. ಸೂಪರ್ ಸರ್, ಹೌ ಆರ್ ಯು? ಹೇಮಂತ್ గారు ಅವರು ಎಸ್ ಸರ್ ಫೈನ್ ಹೇಮಂತ್ ಜಿ. ಎಸ್ ಸರ್, ವೆರಿ ಹ್ಯಾಪಿ. ನಿಮ್ಮ ವಾಯ್ಸ್ ಕೇಳಕ್ಕೆ ಒಂದು ಸಂತೋಷ. ನಿಮ್ಮ ನನಗೆ ಗೀತೆಗಳನ್ನ ಹಾಡೋದೇ ಒಂದು ಸಂಭ್ರಮ. ನನಗೆ ನಿಜಕ್ಕೂ ಸರ್ಪ್ರೈಸ್ ಕಾಲ್ ಇದು, ನಿಜಕ್ಕೂ ಸರ್ಪ್ರೈಸ್ ಕಾಲ್. ನನಗೂ ಅದೇ ಹೇಳಿ, ನಾನು ಪ್ರೈಸ್ ಕೊಡ್ತೀರಾ ಅಂತ ಕೇಳಿದೆ. ಇಲ್ಲ ಸರ್, ಸರ್ಪ್ರೈಸ್ ಒಂದು ಖುಷಿ ಆಯ್ತು, ನನಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್. ಮೇಡಮ್ ತುಂಬಾ ಖುಷಿ ಆಯ್ತು. ಹೇಮಂತ್ ಅವರು ಒಂದು ಸಂಗತಿ ಹೇಳಬೇಕು. ಪ್ರಶಾಂತ್ ಶಾಂತಿ ನಿಕೇತನ್ ಅಂತೇನೋ ಅನಿಸುತ್ತೆ ನನಗೆ ಹೆಸರು, ಇಫ್ ಐ ಆಮ್ ರೈಟ್. ಹೈದರಾಬಾದಲ್ಲಿ ಸೌಂದರ್ಯ ಅವರು ಇರ್ತಿದ್ರು. ಅದರ ಆಪೋಸಿಟ್ ರೂಮಲ್ಲಿ ಒಂದು ಸಿನಿಮಾ ಕಂಪೋಸಿಂಗು, ಹಂಸಲೇಖ ಸರ್ ಮ್ಯೂಸಿಕ್ಕು, ಅದರ ಜೊತೆ ಹಾಡೋದಕ್ಕೆ ಅವರು ಕಂಪೋಸ್ ಮಾಡಿದ್ದನ್ನೆಲ್ಲ ಹಾಡೋಕ್ಕೆ ಹೇಮಂತ್ ಅವರು. ನೋಡಿ, ನೋಡೋಕ್ಕೆ ನಾನು ಅದರಲ್ಲಿ ವಿಶೇಷವಾಗಿ ಮಹಾಪ್ರಾಣ ದೀಪಂ ಇವತ್ತೆಲ್ಲ ಏನು ಹಾಡು ಕೇಳ್ತಾ ಇದ್ದೀರಲ್ಲ, ಆ ಹಾಡು ಹುಟ್ಟಿದ್ದ ಅಲ್ಲಿ. ಆ ಹಾಡನ್ನು ಭಾಸ್ಕರ್ ಭಟ್ಟಾಚಾರ್ಯ ಅಂತ ಒಬ್ಬರು ತಿರುಪತಿಯ ಸಂಸ್ಕೃತ ವಿದ್ವಾಂಸರು ಬರೆದಿದ್ರು, ಮಹಾಪ್ರಾಣ ದೀಪಂ. ಆ ಹಾಡು ಸರಿಯಾಗಿ ಒಂದು 5-6 ಪೇಜ್ ಇದೆ, ಅಷ್ಟು ಬರ್ಕೊಟ್ಟಿದ್ರು. ಅದನ್ನಿಟ್ಟು ಹಂಸಲೇಖ ಸರ್ ಕಂಪೋಸ್ ಮಾಡಿದ್ದು ಅಲ್ಲಿ ಹೋಟೆಲಲ್ಲಿ ಒಂದು ಮಧ್ಯಾಹ್ನ. ಅದು ನನಗೆ ನೆನಪಾಗುತ್ತೆ ಈಗ. ಹೇಮಂತ್ ಅವರು ಹೌದೌದು ಇನ್ನೊಂದು ನಮ್ಮ ಶ್ರೀ ಮಂಜುನಾಥ ಸಾಂಗ್ ರೆಕಾರ್ಡಿಂಗ್ ಟೈಮ್ ಅಲ್ಲಿ ಆಕಾಶ್ ಸ್ಟುಡಿಯೋ ಇರುತ್ತೆ, ಅಲ್ಲೂ ಕೂಡ ನಿಮ್ಮ ಭೇಟಿ ಆಗಿತ್ತು. ಒಬ್ಬನೇ ಮಂಜುನಾಥನೊಬ್ಬನೇ ಹಾಡು ಅಲ್ಲಿ ಕೂಡ ನಿಮ್ಮ ಭೇಟಿ ಆಗಿತ್ತು. ಅಲ್ಲಿಂದ ಬಹಳಷ್ಟು ವರ್ಷ, ಇಷ್ಟು ವರ್ಷ ನಂದು ಬಹಳಷ್ಟು ಹಾಡು ಹಾಡಿದ್ದಾರೆ. ಹೌದು, ನಿಮ್ಮ ಹೆಸರು ಹೇಳಿದ ತಕ್ಷಣ ಏನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು. ಆಕ್ಚುಲಿ ನಾಗೇಂದ್ರ ಪ್ರಸಾದ್ ಅವ್ರದ್ದು ನನಗೆ ಆಕ್ಚುಲಿ ಆಸ್ ಎ ಸಿಂಗರ್, ಒಬ್ಬ ಗಾಯಕನಾಗಿ ಕನ್ನಡದ ಮೇಲೆ ಒಂದು ಹಾಡು ಹಾಡಬೇಕು ಅಂತ ನನಗೆ ತುಂಬಾ ಕನಸಿತ್ತು. ಅಂದ್ರೆ ಬಿಡಿ ಅದೆಲ್ಲ ಆಗಿತ್ತು, ಕನ್ನಡದ ಮೇಲೆ ಒಂದು ಹಾಡಬೇಕು ಅಂತ. ಇದು ಹೇಗಾಯ್ತು ನೋಡಿ ಸುಪರ್ಯತ್ ಅಂದ್ರೆ, ನಮ್ಮ ಬೃಂದಾವನ ಚಿತ್ರಕ್ಕೆ ಚಂದ್ರನ್ ಸರ್ ಅವರ ಅಭಿನಯ ಬೃಂದಾವನ ಚಿತ್ರಕ್ಕೆ ಹರಿಕೃಷ್ಣ ಸರ್ ಮ್ಯೂಸಿಕ್ ಅಲ್ಲಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಅಂತ ಸರ್, ಅದು ಹಾಡನ್ನ ನೀವು ಹಾಡು ಹಾಡ್ಬಿಟ್ರೆ ಚೆನ್ನಾಗಿರುತ್ತೆ ಸರ್.
ಹಾಡನ್ನ ನೀವು ಹೇಳಕ್ಕಿಂತ ಹಾಡಿದ್ರೆ ಚೆನ್ನಾಗಿರುತ್ತೆ, ನಾವು ಕಾಯ್ತಾ ಇದ್ದೀವಿ. ಅದೇ ಅದ್ ಹೇಳ್ಬಿಟ್ಟು ಹಾಡೋಣ ಅಂತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ ಅಂತ ಒಂದು ರೈಟ್ ಬರ್ದು ನೋಡಿ, ಇಡೀ ಕರ್ನಾಟಕನ ಸುತ್ತಕೊಂಡ್ಬಿಟ್ಟೆ ಹಾಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಅಂತ ಬಂದು ಅದ್ಭುತವಾದ ಸಾಹಿತ್ಯ. ಅಂಡ್ ಅದು ನನ್ನ ಜೋಳಿಗೆ ಬಂದು ನಾನು ಅದೃಷ್ಟ ಅನ್ಸಿಸ್ತಾ ಇದ್ದೆ. ಥ್ಯಾಂಕ್ ಯು ನಾಗಾರು. ನೀವು ಅದು ಎಷ್ಟೋ ಗೀತೆಗಳು ಹಾಡಿದೀವಿ, ಇದು ನೆನಪು ಬಂತು ಅಷ್ಟೇ ನನಗೆ. ಸುಮಾರು ಗೀತೆಗಳು ಹಾಡ್ತಿದ್ದೀನಿ ಓಕೆ ಸರ್. ಶ್ರೀ ಮಂಜುನಾಥದೊಂದು ನಮ್ಮ ಕನ್ನಡ ನಾಡು ಕಂಡಂತ ಒಂದು ಅದ್ಭುತವಾದ ಕವಿ. ಇದರ ಹಿರಿಮೆ ಗರಿಮೆ ಎಲ್ಲ ಗೊತ್ತಿರುವಂತ ಕವಿ. ತಗೊಡು ಹೇಗಿದೆ, ಅದಕ್ಕೆ ಏನ್ ಹಾಡಿದ್ರೆ ಜನಗಳು ಪಲ್ಸ್ ಎಲ್ಲಿ ಹಿಡಿದ್ರೆ ಸರಿ ಅಂತ ನಾಗೇಂದ್ರ ಬಹಳ ಚೆನ್ನಾಗಿ ಗೊತ್ತಿದೆ. And I'm very happy to talk to you. Thank you very much, Hemant. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್. ನಿಜವಾಗ್ಲೂ ನಾವು ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಖಂಡಿತ ನಾಗೇಂದ್ರ ಪ್ರಸಾದ್ ಸರ್ ಹೆಸರು ಕೇಳಿದ ತಕ್ಷಣ ಎನಿ ಟೈಮ್ ನೋಡಿ, ಇವಾಗ ನೀವು ಸೇತುವೆ ಆದ್ರಿ ನನಗೆ ಮತ್ತೆ ನಾಗ ಅವ್ರಿಗೆ. ಸೊ ಆಗ ಶ್ರೀ ಮಂಜುನಾಥ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ವಿ. ನಿಮ್ಮ ಕಂಠದಿಂದ ಒಂದೆರಡು ಸಾಲನ್ನ ನಾವು ಕೇಳ್ಬೋದಾ ಸರ್? ಇಟ್ಸ್ ಅ ರಿಕ್ವೆಸ್ಟ್. ಅಯ್ಯೋ ಖಂಡಿತ. ಎಸ್ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಇಷ್ಟುಕೊಳ್ಳಿ ಸಾಕು. ಥ್ಯಾಂಕ್ ಯು ಹೇಮಂತ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ ಕಡೆಯಿಂದ ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಎಸ್, ಶುಭವಾಗಲಿ, ಹಾಗೆ ನಾವು ಶುಭವಾಗಲಿ. ಥ್ಯಾಂಕ್ ಯು. ಇದು ಒಂಥರ ಕುಟುಂಬ ಅಂತಾನೆ ಹೇಳ್ಬೋದಲ್ಲ. ಸಿಂಗರ್ಸ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಕಲಾವಿದರು ಎಲ್ಲರೂ ಸಿನಿಮಾ ಒಂದು ಕುಟುಂಬನೇ. ಬಿಕಾಸ್ ಅರ್ಲಿ ಡೇಸಿಂದ ಇವಾಗವರೆಗೂ ಆ ಜರ್ನಿ ಹಾಗೆ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ಕಾಪಾಡ್ಕೊಂಬರೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಹೇಳೋದು ಇಷ್ಟೇ, ನಮ್ಮ ಅಕೌಂಟ್ ಬ್ಯಾಲೆನ್ಸಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆಯೋ ಗೊತ್ತಿರಲ್ಲ, ಆದರೆ ನಮ್ಮ ಸುತ್ತಮುತ್ತ ಬ್ಯಾಲೆನ್ಸ್ಡ್ ಆಗಿರುವಂತಹ ವ್ಯಕ್ತಿಗಳು ಇರಬೇಕು ಅನ್ನೋದು ನಾನು ಬಿಲೀವ್ ಮಾಡ್ತೀನಿ ಸರ್. ಅದನ್ನು ನೀವು ಹೊಸಬ್ರು, ಹಳಬ್ರು ಅಥವಾ ಚಿಕ್ಕವರು, ದೊಡ್ಡವರು ಅಂತ ತೂಕನೇ ಹಾಕದೆ ಎಲ್ಲರೂ ಒಂದೇ ಥರ ನೋಡ್ತಿರಲ್ಲ ಸರ್. ಡೈರೆಕ್ಟಾಗಿ ಕೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಸರ್ ಅಮ್ಮು ಬಿಮ್ಮು ಮತ್ತು ಈಗೋ ಪ್ರಾಬ್ಲಮ್, ಆ್ಯಟಿಟ್ಯೂಡ್ಗಳು ಯಾಕೆ ನಿಮಗೆ ತಲೆ ಹೋಗಲಿಲ್ಲ ಸರ್? ತುಂಬಾ ತಿಳ್ಕೊಳ್ಬೇಕು ಈ ವಿಚಾರದ ಬಗ್ಗೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, ಆ ಕಾರಣಕ್ಕೇ ಆ ಹಮ್ಮು ಬಿಮ್ಮು ಏನು ಹತ್ತದೇ ಇರುವ ಕಾರಣಕ್ಕೆ ಆಲ್ಮೋಸ್ಟ್ 3rd ಜನರೇಷನ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. 3rd ಜನರೇಷನ್ ಅಂದರೆ ನನಗೇನೋ ಹೆಚ್ಚು ವಯಸ್ಸಾಗಿದೆ ಅಂತಲ್ಲ, ಯಾವುದನ್ನು ಜನ್ರೇಷನ್ ಅಂತ ಕರಿತೀನಿ ಅಂದರೆ 4th or 5th ಲೆಕ್ಕ ಹಾಕ್ಬೋದ್ರೆ SSLCಗೆ ಬಂದ ಹುಡುಗ ನನ್ನ ಹಾಡು ಇಷ್ಟಪಡ್ತಾನೆ. ಅವನು ಡಿಗ್ರಿ ಮುಗಿಸ್ಕೊಂಡು ಹೋಗೋದಕ್ಕೆ 5 ವರ್ಷ ಬೇಕು. ಡಿಗ್ರಿ ಮುಗಿದಾಗಲೂ ನನ್ನ ಹಾಡು ಇಷ್ಟಪಡ್ತಾನೆ. ಅವನಿಗೆ ಮದುವೆ ಆಗಿ ಮಕ್ಕಳಾಗಿದೆ, 5 ವರ್ಷ ಇಟ್ಕೊಳ್ಳಿ, 10 ವರ್ಷ ಆಯಿತಾ, ಆಗಲೂ ನನ್ನ ಹಾಡು ಇಷ್ಟಪಟ್ಟಿರ್ತಾನೆ. ಅವನಿಗೆ ಮತ್ತು ಅವನ ಮಗ SSLCಗೆ ಬರ್ತಾನೆ. ಆ SSLCಗೆ ಬಂದ ಹುಡುಗ ಕೂಡ ನನ್ನ ಹಾಡು ಇಷ್ಟಪಡಬೇಕು. ಇಷ್ಟು ಜರ್ನಿ ನಾನು ಅಪ್ಪನ ಜೊತೆನೂ ನಾನಿದ್ದೀನಿ, ಈ ಮಗನ ಜೊತೆನೂ ನಾನಿದ್ದೀನಿ. SSLC ಹುಡುಗ ಅವನ ಮಗ SSLCಗೆ ಬರೋವರೆಗೂ ಇದೆಯಲ್ಲ, ಇಷ್ಟರವರೆಗೂ ನಾನು ಇದ್ದೀನಿ ಅಂದರೆ ಹಂಗಿದ್ದಕ್ಕೆ ಇದ್ದೀನಿ. ಅದರ ರೀಸನ್ ಅಂದರೆ ನಾನು ಹೇಳೋಕ್ಕೆ ಹೊರಟಿದ್ದೇನೆಂದರೆ, ನಾವು ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಣ್ಣ ಅಂಥವ್ರನ್ನೆಲ್ಲ ನೋಡ್ತಾ ಬೆಳೆದವರು. ಆಮೇಲೆ ಅವರ ಜೊತೆ ಸಂಪರ್ಕ ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ, ಅವ್ರನ್ನ ಮಾತಾಡಿಸೋ ಅವಕಾಶ ಸಿಕ್ಕಿದಾಗ ಅವರುಗಳು ನಮ್ಮ ಜೊತೆ ನಡ್ಕೊಂಡ ವಿಧಾನ, ಆ ಸರಳತೆ, ಆ ಒಂದು ತುಂಬ ನಿಷ್ಕಲ್ಮಶವಾದಂಥ ವಿಧಾನಗಳು, ಇದನ್ನೆಲ್ಲ ನೋಡಿದಾಗ ಆಮೇಲೆ ದೊಡ್ಡ ದೊಡ್ಡ ಕಲಾವಿದರು SP ಬಾಲಸುಬ್ರಹ್ಮಣ್ಯಂ ಅವರಾಗಲಿ, ಚಿರಂಜೀವಿ ಅವರಾಗಲಿ, ಇವ್ರನ್ನೆಲ್ಲ ನೋಡಿದಾಗ ನಾವೇನೂ ಅಲ್ಲ, ಅಂಥ ಮೇರು ಶಿಖರಗಳ ಮುಂದೆ ನಾವೇನೂ ಅಲ್ಲ. ನಮ್ಗೆ ಯಾಕೆ ಬರಬೇಕು ಈ ಹಮ್ಮು ಬಿಮ್ಮು ಆ್ಯಟಿಟ್ಯೂಡು ಇದೆಲ್ಲ? ನಾನು ತುಂಬ ಜನ ನೋಡಿದಾಗ ಅನಿಸುತ್ತೆ, ಒಂದು ಸಕ್ಸಸ್ ಕಂಡ ತಕ್ಷಣ ಅವ್ರು ಆಡೋ ಇದನ್ನೆಲ್ಲ ನೋಡ್ತೀವಿ, ನಗು ಬರುತ್ತೆ ನನಗೆ. ಕಂದ ಇದು ಶಾಶ್ವತ ಅಲ್ಲ. ಆಮೇಲೆ ಇವತ್ತಿರೋ ಸ್ಪೀಡ್ ಇದೆಯಲ್ಲ, ಈ ಸ್ಪೀಡಲ್ಲಿ ಆ 3 ತಿಂಗಳು 6 ತಿಂಗಳಿಂದ ಆಚೆನೂ ಅವನು ಸೆಲೆಬ್ರಿಟಿಯಾಗಿ ಉಳಿತಾನಂತ ಯಾವ ನಂಬಿಕೆ ಯಾರ ಮೇಲೂ ಇಲ್ಲ.
ಅಲ್ವಾ? ಒಂದು 6 ತಿಂಗಳಾದಮೇಲೆ ಇನ್ನೊಬ್ಬರು ಬರ್ತಾರೆ ನಿಮ್ಮ ಜಾಗಕ್ಕೆ. ಆ ಪರಿಸ್ಥಿತಿ ಇದೆ ಇವತ್ತು. ಹಾಗಿದ್ದಾಗ ನಾವು ಸ್ವಲ್ಪ ಲಾಂಗ್ ಸ್ಟ್ಯಾಂಡಿಂಗ್ ಇರಬೇಕು ಅಂದರೆ ನಮ್ಗೆ ಯಾಕೆ ಆ ಆ್ಯಟಿಟ್ಯೂಡ್ಗಳು ಅವೆಲ್ಲ ಇರಬೇಕು? ವೆರಿ ವೆಲ್ ಸೇಡ್ ಸರ್. ಯಾಕಂದರೆ ನಿಮ್ಮಿಂದ ಈ ಮಾತುಗಳನ್ನ ನಿರೀಕ್ಷೆ ಮಾಡ್ತಾ ಇದ್ವಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಇದು ಉತ್ತರ ಆಗಿ ಕೂಡ ಸಿಗತ್ತೆ. ಅದರಿಂದ ಏನೂ ಸಿಗಲ್ಲ ನಮಗೆ. ಅದನ್ನು ತೋರಿಸಿ 4 ಜನರ ಹತ್ರ ನಾವು ಕೆಟ್ಟವರು ಅನ್ನಿಸ್ಕೊಳ್ಳೋದೇ ಬಿಟ್ಟರೆ ನಮಗೇನು ಸಿಗಲ್ಲ. ಯಾವ ಈಗೋ ಸ್ಯಾಟಿಸ್ಫ್ಯಾಕ್ಷನ್ನು ಆಗಲ್ಲ, ಏನಿಲ್ಲ. ಆಮೇಲೆ ಸರಳವಾಗಿ ಸಹಜವಾಗಿ ಇದ್ದುಬಿಟ್ರೆ ಅದಕ್ಕಿಂತ ಆನಂದ ಇನ್ನೊಂದಿಲ್ಲ. ಸರಳವಾಗಿ, ಸಾಮಾನ್ಯವಾಗಿ, ಸಹಜವಾಗಿ, ಸುಂದರವಾಗಿ ಬದುಕನ ಅದೇ ಸುಂದರ ಅಂತ. ಹಂಗೆಲ್ಲ ಇದ್ಮೇಲೆ ಅದು ಸುಂದರ ಆಗೇ ಇರುತ್ತೆ ಡೆಫಿನೆಟ್ ಆಗಿ. ನೈಸ್. ಆ ಥರ ಇದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಸರ್. ಅದಕ್ಕೆ ನೀವು ಫಸ್ಟ್ ಕೇಳಿದಾಗ ಹೆಂಗಿದೆ ಲೈಫ್ ಅಂದ್ರೆ ಸೂಪರ್. ನಿಮ್ಮಲ್ಲಿ ನಗು ಬಿಟ್ಟರೆ ನಾನು ಯಾವೊಂದು ಬೇರೆ ಏನೋ ಎಕ್ಸ್ಪ್ರೆಷನ್ ನೋಡೇ ಇಲ್ಲ. ಸೊ ಅದಕ್ಕೆ ನಾನು ಯಾವ ದೊಡ್ಡ ಕನಸುಗಳು ಏನು ನಾನು ಬಂಗ್ಲೆ ತಗೊಂಡ್ಬಿಡ್ಬೇಕು, ನಾನು ಅದು ಮಾಡಬೇಕು, ಆ ಥರ ಕನಸುಗಳು ಇಟ್ಕೊಂಡು ಬಂದವನೇನು ಅಲ್ಲ ನಾನು. ಯಾವತ್ತೂ ನಿಜವಾಗ್ಲೂ ಅನ್ಸಲ್ಲ ದುಡ್ಡು ಮಾಡಬೇಕು ಅಥವಾ ನನಗೆ ಲೈಫಲ್ಲಿ ಎಲ್ಲ ಥರದೊಂದು ಸೆಟ್ಲ್ ಆಗಬೇಕು, ಬಿಕಾಸ್ ಇಂಡಸ್ಟ್ರಿಯಿಂದ ಅರ್ನ್ ಮಾಡಬೇಕು ಅಲ್ಲ. ಒಂದು ಏನಂದ್ರೆ ಅದು ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಲ್ವಾ? ಯಾವುದು ಎಷ್ಟು ವರ್ಷ ಆಯ್ತು ನಾವೇನು ಇಲ್ಲೇ 200 ವರ್ಷ 300 ವರ್ಷ ಇರ್ತೀವಿ? ನಥಿಂಗ್. ಸೊ ಇರುವ ತನಕ ನಾವು ಮಾಡಿ ಹೋಗುವ ಆಸ್ತಿ ಅಲ್ಲ, ನಾವು ಮಾಡಿ ಹೋಗುವ ಕೆಲಸ ಇದೆಯಲ್ಲ ಅದೇ ಆಸ್ತಿ. ಅದು ಆ ಪ್ರಾಪರ್ಟಿ ಚೆನ್ನಾಗಿ ಮಾಡಿದ್ದೀನಿ. ಓ ಮೈ ಗಾಡ್. ಇರುವ ತನಕ ನಾವು ಮಾಡಿ ಹೋಗೋದು ಆಸ್ತಿ ಅಲ್ಲ, ನಾವು ಮಾಡಿರೋ ಸಾಧನೆನೇ ಆಸ್ತಿ. ಖಂಡಿತ ಹೌದು ಸರ್. ಇವಾಗ ನಾವು ಅಟ್ ದ ಸೇಮ್ ಟೈಮ್ ದುಡ್ಡು ಬೇಡ ಇನ್ನೊಂದು ಅಂತ ಹೇಳ್ತಲ್ಲ ನಾನು. ಅದು ಒಂದು ಅಳತೆಯಲ್ಲಿ ಇತಿಮಿತಿಯಲ್ಲಿ ಇನ್ನೊಬ್ಬನ ದೋಚ್ಕೊಳ್ಳೋ ಅಂಥದ್ದು, ಇನ್ನೊಬ್ಬನಿಗೆ ಯಾರು ಹೆಂಗಾದ್ರು ಹಾಳಾಗಲಿ ನಾನು ಚೆನ್ನಾಗಿದ್ಬಿಟ್ರೆ ಸಾಕು ಅನ್ನುವಂಥ ಆ್ಯಟಿಟ್ಯೂಡ್ ಅಥವಾ ಆ ಮನಸ್ಥಿತಿನೋ ಏನೂ ಇಲ್ಲದೇ, ಈಗ ನನಗೆ ಇವತ್ತಿಗೇನು ಬೇಕು, ನಾಳೆಗೆ ಎಷ್ಟು ಬೇಕು, ಆಚೆ ನಾಳಿದ್ದು ಬರೋ ವರ್ಷಕ್ಕೆಲ್ಲ ನಾನು ಎತ್ತಿಟ್ಕೊಂಡು ಕೂತ್ಕೊಳ್ಳೋಕ್ಕೆ ಆ ಟೈಮಲ್ಲ ಇದು. ವಾವ್, ನೈಸ್. ಸೊ ಈ ಬರವಣಿಗೆ ಅಂತಂದರೆ ಒಂದು ಮೆಡಿಟೇಷನ್ ಥರ. ಅದನ್ನು ತುಂಬ ಒಂದು ಡಿವೈನ್ ಡಿಸಿಪ್ಲಿನಲ್ಲೇ ಮಾಡುವಂಥ ಒಂದಷ್ಟು ಕೆಲಸಗಳು. ಆ್ಯಂಡ್ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದೆ ಶ್ರೀ ಮಂಜುನಾಥ ಅಂತ ದೊಡ್ಡ ಒಂಥರ, ಈಗಲೂ ಕೂಡ ಆ ಸಿನಿಮಾನ ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಸೊ ನೀವು ಎಷ್ಟು ಆರಾಧಿಸ್ತೀರಾ ಸರ್ ಅದನ್ನು? ಆ ಡಿಸಿಪ್ಲಿನಿಗೆ ಕಡಿಮೆ ಆಗ್ತಿದೆಯಾ ಅಥವಾ ಅದನ್ನು ಯಾಕೆ ಜನ ಫಾಲೋ ಮಾಡ್ತಾ ಇಲ್ಲ ಅಂತ? ಅವ್ರವ್ರದ್ದೇ ಆದಂಥ ಫಾರ್ಮುಲಾಗಳು. ಇದನ್ನು ನಾನು ಡಿಸಿಪ್ಲಿನ್ ಅನ್ಕೋತೀನಿ, ಇದನ್ನು ನಾನು ಅನ್ಕೋತೀನಿ ಅಂತ ಅಷ್ಟೇ. ಅದರಲ್ಲಿ ಆಮೇಲೆ ಅವರ ಇಂಡಿವಿಜುವಲ್ ಇದು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಫೈನಲ್ ಔಟ್ಪುಟ್ ಏನು ಅನ್ನೋದು ಹಾಗೇನಿಲ್ಲ. ಇನ್ಫ್ಯಾಕ್ಟ್ ನನಗೆ ಕನ್ನಡ ಚಿತ್ರಗಳು 90-100 ದಾಟುವವರೆಗೆ ಇದ್ದಂಥ ಹಿರಿಯರಿದ್ದಾರಲ್ಲ ಕವಿಗಳು, ಅವ್ರದ್ದೆಲ್ಲ ಒಂದು ಕಡೆ ಅದು ಒಳ್ಳೊಳ್ಳೆ ಹಾಡು ಇದು ಎಲ್ಲ ಮಾಡಿದ್ದಾರೆ. ಮುಂದಿನ ಜನ್ರೇಷನ್ನು 2000ಇಂದನೇ ಲೆಕ್ಕ ಹಾಕ್ಕೊಳ್ಳೋಣ, 25 ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಇದೆಯಲ್ಲ, ಇದು ತುಂಬ ಬದಲಾವಣೆ. ಜನಕ್ಕೆ ಅಂದರೆ ಕಾಲದಿಂದ ಕಾಲಕ್ಕೆ ಚೇಂಜಸ್ ಬೇಕು. ಆ್ಯಂಡ್ ತುಂಬ ಜಾಸ್ತಿ ಪ್ರಾಡಕ್ಟ್ಸ್ ಅಂದರೆ ಈಗ 400 ಸಿನಿಮಾ ಸೆನ್ಸರ್ ಆಗ್ತಿದೆ. ಆಗ 100 ಸಿನಿಮಾ ರಿಲೀಸ್, 80 ಸಿನಿಮಾ 90 ಸಿನಿಮಾ 100 ಸಿನಿಮಾ 120 ಸಿನಿಮಾ ಅಂದರೆ ಓ ಅಂತ. ಈಗ 400 ಸಿನಿಮಾ 300 ಸಿನಿಮಾ ರಿಲೀಸು, 260 ಸಿನಿಮಾ ರಿಲೀಸ್ ಹೋದ ವರ್ಷ. ಸೊ ಈ ಥರ ಕ್ವಾಂಟಿಟಿ ಜಾಸ್ತಿ ಆಗ್ತಾಯಿದೆಯಲ್ಲ. ಸಪ್ಲೈ ನಾವು ಲಿರಿಕ್ಸ್ ಕೂಡ ಹಾಡು ಬರೆಯೋದು ಕೂಡ ತುಂಬ ಬೇರೆ ಬೇರೆ ಥರ ಯೋಚನೆ ಮಾಡಬೇಕಾಗಿದೆ ಈಗ. ಹಂಗಾಗಿ ಅದರಲ್ಲೂ ಕ್ವಾಲಿಟಿ ಕೊಡಬೇಕು. ನಿಮಗೆ ಬೇರೆ ಬೇರೆ ಭಾಷೆ ಹಾಡುಗಳೆಲ್ಲ ಬರ್ತಾ ಇರುತ್ತೆ. ಇದೆಲ್ಲದ್ರ ಮಧ್ಯೆ ನಮ್ಮ ಕನ್ನಡದ ಒಂದು ಹಾಡು ಸಕ್ಸಸ್ ಮಾಡಬೇಕು. ಎಷ್ಟೊಂದು ಕಾನ್ಫ್ಲಿಕ್ಟ್ ಇದೆ ನಮ್ಮ ಡೈರೆಕ್ಟರ್ಸ್ಗೆ, ನಮ್ಮ ಕಂಪೋಸರ್ಸ್ಗೆ, ನಮ್ಮ ರೈಟರ್ಸ್ಗೆ. ಅದೊಂಥರ ಚಾಲೆಂಜ್ ಮಧ್ಯನೇ ದಿನನಿತ್ಯ ಜೀವನ ಮಾಡೋದು. ಟೆಕ್ನಿಷಿಯನ್ಸ್ಗೆ, ನಮ್ಮ ಕ್ಯಾಮ್ರಾಮನ್ನಿಂದ ಹಿಡಿದು ಕೊರಿಯೋಗ್ರಾಫರಿಂದ ಹಿಡಿದು ಪ್ರತಿಯೊಬ್ಬರು ಏನಾದರೂ ಹೊಸತು ನಾವು ತರಬೇಕು. ಇನ್ನೇನೋ ಕ್ರಿಯೇಟಿವಿಟಿ, ಬಿಕಾಸ್ ಕ್ರಿಯೇಟಿವಿಟಿಗೆ ಯಾವತ್ತೂ ನಮಗೆ ಎಂಡ್ ಇಲ್ಲ. ಆ ಕ್ರಿಯೇಟಿವಿಟಿಗೆ ನಿಜವಾಗ್ಲೂ ನಮಗೆ ಎಂಡ್ ಇಲ್ಲ ಅಂತ ಹೇಳ್ಬೋದು.
ಒಂದು ಸಾಂಗ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ಕಾಲರ್ ನಿಮ್ ಜೊತೆ ಇದ್ದಾರೆ. ಸರ್ಪ್ರೈಸ್ ಅಂದ್ರೆ ಇದು ಸರ್ಪ್ರೈಸ್ ಆಗಬಹುದು ನಿಮಗೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಎಸ್. ಸೊ ಸರ್ ನಮಸ್ಕಾರ, ನಾನು ರೂಪಿಕಾ ಮಾತಾಡ್ತಿರೋದು. ಸೊ ಇವಾಗ ನಿಮ್ಮ ಧ್ವನಿನ ನಾಗೇಂದ್ರ ಪ್ರಸಾದ್ ಸರ್ ಕೇಳಿಸ್ಕೋತಾ ಇದ್ದಾರೆ. ಇಟ್ಸ್ ಅ ಸರ್ಪ್ರೈಸ್ ಕಾಲ್ ಅವ್ರಿಗೆ. ನಮಸ್ತೆ ಅನೂಪ್. ಓ ಮೈ ಗಾಡ್. ಧ್ವನಿ ಕೇಳಿ ಹೇಳ್ಬೇಕು ಅಂತ ಇವರು ಯಾರು ಸರ್ಪ್ರೈಸ್ ಕಾಲ್ಗಳು. ಹಲೋ ಶಿವ ಹಲೋ ಅಂದ ತಕ್ಷಣ ಗೊತ್ತಾಗೋಯ್ತು ನನಗೆ. ಎಸ್, ನಮ್ಮ ಹೆಸರಾಂತ ಸಂಗೀತ ನಿರ್ದೇಶಕರು ಹಾಗೆ ಬ್ಯೂಟಿಫುಲ್ ಸಿಂಗರ್ ಅನೂಪ್ ಸಲೀಂ ಸರ್. ಸೊ ನಿಮ್ಮ ಅವರ ಒಂದು ಹಿಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಅನೂಪ್ ಸರ್ ಬಗ್ಗೆ ನೀವು ಹೇಳೋದಿದ್ರೆ ಫಸ್ಟ್ ನಿಮ್ಮಿಂದ ಶುರು ಮಾಡೋಣ. ನನ್ನಿಂದನೇ ಶುರು ಮಾಡಿದ್ರೆ ಅನೂಪ್ ಸಲೀಂ ಕನ್ನಡದ ದೇಸಿ ಅಂದರೆ ನಮ್ಮ ನೆಲದ ಸಂಸ್ಕೃತಿಯ ಹಾಡುಗಳು ಅಥವಾ ಈ ನೆಲದ ಸಂಗೀತನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡುವ, ತಾನೇ ತನ್ನ ಒಂದು ಇದರ ಮೇಲೆ ಕಂಪೋಸ್ ಮಾಡ್ತಾ ಅದನ್ನು ಪ್ರೆಸೆಂಟ್ ಮಾಡುವ ಅದರಲ್ಲಿ ಅನೂಪ್ ಸಲೀಂ ಇರ್ತಿದ್ಕೆ ಯಾವುದೇ ಹಾಡು ಮಾಡಲಿ ಅನೂಪ್ ಸಲೀಂ ಅಲ್ಲೊಂದು ಅದಕ್ಕೊಂದು ಫ್ರೆಶ್ನೆಸ್ ಸಿಗುತ್ತೆ, ಇದ್ದೇ ಇರುತ್ತೆ. ಸೊ ಅಂಡ್ ಸಕ್ಸಸ್ ರೇಟ್ ನಂದು ಅನೂಪ್ ಸಲೀಂ ಅವ್ರದ್ದು ಆಗಾಗ ರನ್ನಿಂಗಲ್ಲಿ ಇದ್ದೇ ಇರ್ತೀವಿ. ಬಹುಶಃ ಈ 2026 ಕೂಡ ನಮ್ಮದೇ. ವಾಟ್ ಅನೂಪ್? ಸೊ ಎಸ್ ಅನೂಪ್ ಸರ್, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಲಿರಿಕ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಅವ್ರು ಕೊಡುವಂತಹ ಪದಗಳು ತುಂಬಾನೇ ನಮಗೆ ಒಂಥರ ಹಾಡಿಗೆ ಒಂಥರ ಹಿತ ಆಗುತ್ತೆ. ಸೊ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರುತ್ತೆ ಅಂತ ಹೇಳಿದ್ರೆ ನೀವು ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತೀರಾ ಸರ್? ಇಲ್ಲ, ನಾಗೇಂದ್ರ ಪ್ರಸಾದ್ ಸರ್ ನನಗೆ ಹಂಸಲೇಖ ಸರ್ ಹೇಗೆ ಗುರುಗಳು ಅದೇ ತರ ನಾಗೇಂದ್ರ ಪ್ರಸಾದ್ ಸರ್ ಅಂದ್ರೆ ಅವರು ನನ್ನ ಅಂದ್ರೆ ನಾನು ಅವ್ರ ಮ್ಯೂಸಿಕ್ ಅಲ್ಲಿ ಕೋರಸ್ ಆಡಿದ್ದೀನಿ, ಟ್ರ್ಯಾಕ್ ಸಿಂಗಿಂಗ್ ಆಡಿದ್ದೀನಿ. ಆತರ ನನ್ನ ಜರ್ನಿನ ನನ್ನ ಕರಿಯರ್ ಅಲ್ಲಿ ಒಂದು ದೊಡ್ಡ ಪ್ಲಸ್ ನಾಗೇಂದ್ರ ಪ್ರಸಾದ್ ಸರ್. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆದ್ಮೇಲೆ ನಾನು ಯಾವಾಗ ಕೆಳಗ್ ಬಿಡ್ತೀನಿ ಅವರ ಸಾಹಿತ್ಯದಿಂದನೇ ಮತ್ತೆ ನನ್ಗೆ ಒಂದು ಮಾರ್ಕೆಟ್ ಸೃಷ್ಟಿ ಆಗುತ್ತೆ ಯಾವಾಗ್ಲೂ. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವ್ರಿಗೆ, ನಾನು ಬಿದ್ದಾಗೆಲ್ಲ ಕೈ ಎತ್ತಿರ ಸರ್ ಮೇಲೆ ಅಂತ. ಆ ಸಿಂಪ್ಲಿಸಿಟಿ ಬಗ್ಗೆನೇ ಮಾತಾಡ್ತಾ ಇದ್ವಿ ಸರ್. ಸೊ ಎಷ್ಟು ಸಾಧನೆ ಮಾಡಿದ್ರು ಅದರ ಡೌನ್ ಟು ಅರ್ತ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಸೊ ಅವರ ಒಂದು ಸಾಹಿತ್ಯದಲ್ಲಿ ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ನೀವು ನೆನೆಸ್ಕೊಳ್ಬೇಕಾದ್ರೆ ಯಾವ ಹಾಡು ನೆನ್ಪು ಮಾಡ್ಕೊತೀರಾ ಸರ್? ಇಲ್ಲ ಸರ್, ತುಂಬಾ ಇದೆ. ಮಾತಲ್ಲಿ ಹೇಳೋದೆಲ್ಲ ಅದು ಯಾವಾಗ್ಲೂ ಎವರ್ಗ್ರೀನ್ ತರ ನಿಂತ್ಬಿಟ್ಟಿದೆ. ಡಾರ್ಲಿಂಗ್ ಡಾರ್ಲಿಂಗ್ ಇರ್ಬೋದು. ಬಟ್ ತುಂಬಾ ಒಂದು ನಮ್ಗೆ ತುಂಬಾ ಇಷ್ಟವಾಗಿ ತುಂಬಾ ಯಾವಾಗ್ಲೂ ನನಗೆ ಕಾಡೋಗೀತೆ ಇದು ಮದರಂಗಿ. ಇದು ಹಚ್ಚುತ್ತಾನೆ ನಿನ್ನ ಕೈಗೆ ಮದರಂಗಿ. ಅದು ಇವಾಗೆಲ್ಲ ಮದುವೆಗಳಲ್ಲೂ ಅದನ್ನ ತುಂಬಾ ಪಾಪ್ಯುಲರ್ ಆಗಿದೆ ಇವಾಗ. ಸೊ ಇವ್ರೊಂಥರ ಆಲ್ ಸೀಸನ್ ಲಿರಿಸಿಸ್ಟ್ ಅಂತ ಹೇಳ್ಬೋದು. ಎಲ್ಲಾ ಕಡೆ ಇರ್ತಾರೆ, ಕಾಲೇಜಲ್ಲಿ ಇರ್ತಾರೆ. ಅಂದ್ರೆ ಲಿರಿಸಿಸ್ಟ್ ಆ ತರದಕ್ಕಿನ್ನ ನನ್ನ ಪ್ರಕಾರ ಇವಾಗ ಕನ್ನಡನ ಕೆಲವರು ಪ್ರತಿನಿಧಿಸ್ತಾರೆ ದೊಡ್ಡ ಮಟ್ಟದಲ್ಲಿ. ಆ ಇದ್ರಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಈಗಿನ ಜನರೇಷನ್ಗೆ ಆ ಕನ್ನಡ ಭಾಷೆನ ಇದನ್ನ ತಲುಪಿಸೋದ್ರಲ್ಲಿ ಒಂದು ದೊಡ್ಡ ಕೆಲಸನೇ ಮಾಡಿದ್ದಾರೆ ಅವರು. ಖಂಡಿತವಾಗ್ಲೂ. ನನ್ ಕೇಳಿದ್ರೆ ಆ ಪ್ರಶ್ನೆ ಕೇಳೋ ಮಹಾದೇವ. ಓ ಮೈ ಗಾಡ್, ಅದು ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಚಿತ್ರಗೀತೆ ಆದ್ರೂನು ದೇವಸ್ಥಾನದಲ್ಲಿ ಹಾಕೋ. ಹೌದು, ಮೊನ್ನೆ ಶಿವರಾತ್ರಿಲೂ ಅದೇ ತುಂಬಾ ಕಡೆ ಕೇಳಿಸಿದ್ದು. ಅದು ಶಿವರಾತ್ರಿಗೆ ಫಿಕ್ಸ್ ಆಗಿದೆ ಹಾಡೋದು. ಹೌದು, ಅದು ಅದ್ರ ಬಗ್ಗೆ ಹೇಳಲೇಬೇಕು. ಅದೇನಂದ್ರೆ ನಾಗೇಂದ್ರ ಪ್ರಸಾದ್ ಸರ್ ಒಂದು 15-20 ನಿಮಿಷದಲ್ಲಿ ಬರ್ದಿರೋ ಹಾಡದು. ಗ್ರೇಟ್ ಸರ್. ತುಂಬಾ ಬೇಗನೆ ಸ್ಪಾಂಟೇನಿಯಸ್ ಆಗಿ ಟ್ಯೂನ್ ಕೇಳಿ ಟಕ್ 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 ಅಂತ ಬರ್ದಿರೋ ಹಾಡದು ಸರ್. ನಿಮ್ಮಿಬ್ಬರಿಂದ ನಿಜವಾಗ್ಲೂ ಇನ್ನಷ್ಟು ಕಾಂಬಿನೇಷನ್ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಸೊ ಆ ಕೇಳೋ ಮಹಾದೇವ ನಿಮ್ಮ ಧ್ವನಿಯಿಂದ ಏನಾದರೂ ಹಾಡ್ಬೋದಾ ಸರ್? ಪ್ಲೀಸ್, ನಮ್ಮ ರಿಕ್ವೆಸ್ಟ್. ಕೇಳು ಮಹಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಡಮರುವಾಗ್ಯಾವ ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ
ನಡೆಸಿದೆ ಬಾಳ ಉರುಳಿಸಿದಾಳ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಹಾಗೆ ನಿಮ್ಮಿಬ್ಬರು ಹಿಟ್ ಕಾಂಬಿನೇಷನ್ ಇದೇ ಥರ ಸಾಕ್ತಾ ಇರಲಿ. ಸೊ 2026 ಅಲ್ಲ, ಎಲ್ಲ ಏನಾನು ನಿಮ್ಮದೇ ಆಗಿರಲಿ ಅಂತ ಕೇಳ್ಕೊಳ್ತಾನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ ಜೊತೆ ಮಾತಾಡಬೇಕು. ಥ್ಯಾಂಕ್ ಯು. ಕೇಳೋ ಮಾದೇವ ಒಂದು ಸಾಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅನನ್ಯ ಭಟ್ ಅವರು ಹಾಡು ಹೇಳಿರೋದು. ಅವರು ಈಗಾಗಲೇ ಇಂಥ ವಾಯ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೆಸರು ಮಾಡಿ, ಒಂದು ಸಿಂಗರ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಲ್ವಾ ಸರ್? ಎಲ್ಲ ಸಾಂಗ್ಗಳಿಗೂ ನಾವೆಷ್ಟೇ ಏನು ಇಮ್ಯಾಜಿನೇಷನ್ ಮಾಡಿಕೊಂಡ್ರು, ಏನೇ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು ಕೂಡ ಸಿಂಗರ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಡೆಫಿನೆಟಾಗಿ ಈಗ ಕೆಲವು ಟ್ಯೂನು, ಕೆಲವು ಲೈನ್ಸು ಯಾವ ಸಿಂಗರ್ ಹಾಡಿದ್ರೆ ಇದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ, ಚೆನ್ನಾಗಿ ಕೇಳಿಸುತ್ತೆ. ಎಲ್ಲರೂ ಹಾಡಿದ್ರೆ ಚೆನ್ನಾಗಿರುತ್ತೆ ಒಂದೇ ಸಾಲು, ಬಟ್ ಅದರ ಇಂಪ್ಯಾಕ್ಟ್ ಇದೆಯಲ್ಲ ಅದಕ್ಕೆ ಸಿಚುವೇಶನ್ ಕೂಡ ಕೆಲವು ಸಲ. ಈಗ ನಿಮ್ಗೆ ಯಾವುದೋ ಒಂದು ಒಳ್ಳೆ ಫಿಲಾಸಫಿಕಲ್ ಸಾಂಗು ಅಂತ ಬ್ಯಾಕ್ಗ್ರೌಂಡಲ್ಲಿ ಬರ್ತಾಯಿತ್ತು, ಯಾರೋ ಒಬ್ಬ ಹೊಸ ಗಾಯಕ ಹಾಡೋದಕ್ಕೂ ಅದನ್ನು ವಿಜಯ್ ಪ್ರಕಾಶ್ ಅಂತ ಧ್ವನಿ ಹಾಡೋದಕ್ಕೂ, ಈಗ ನೀವು ಬೊಂಬೆ ಹೇಳುತ್ತೈತೆ ಹೊಸಬ್ರು ಧ್ವನಿಯಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಒಂದಾನೊಂದು ಊರಲ್ಲಿ ಹೊಸಬ್ರು ವಾಯ್ಸಲ್ಲಿ ಇಮ್ಯಾಜಿನ್ ಮಾಡಿ, ಕಷ್ಟ ಆಗುತ್ತೆ. ಅಂದರೆ ಅದಕ್ಕೊಂದು ಅದಕ್ಕೆ ಅದರದೇ ಆದಂಥ ಶಾರೀರ ಬೇಕು ಅಂತ ಆ ಸಾಂಗ್ಗೆ ಕೇಳುತ್ತೆ. ಅದೆಲ್ಲ ಹಿಂದೆ ಇತ್ತಮ್ಮ, ಇವಾಗೆಲ್ಲ ಅದೆಲ್ಲ ಏನಿಲ್ಲ. ಯಾರು ಚೆನ್ನಾಗಿ ಹಾಡ್ತಾರೋ ಅವರೆಲ್ಲ ಹಾಡ್ತಾಯಿದ್ದಾರೆ. ನಿಮಗೆ ಜಸ್ಕರಣ್ ಸಿಂಗ್, ಲಹರಿ, ಸಂಚಿತ್ ಹೆಗ್ಡೆ, ಅನುರಾಧ ಭಟ್ ಇವರೆಲ್ಲ ಇಲ್ಲಿಯವರು ತಾನೇ ಹಾಡ್ತಾ ಇದ್ದಾರಲ್ವ. ಸೊ ಯಾವಾಗಲೂ ಆ ಥರದ್ದು ಏನಿಲ್ಲ, ಭಾಳ ಹಿಂದೆ ಇತ್ತು. ಆಮೇಲೆ ಆಡಿಯೋಗೆ ಇವರೇ ಇದ್ದರೆ ಅವರಿದ್ದರೆ ಮಾರ್ಕೆಟು ಹಿಂಗೆಲ್ಲ ಇತ್ತು. ಈಗ ಹಾಡು ಚೆನ್ನಾಗಿದ್ದರೆ ಮಾರ್ಕೆಟು. ಈಗ ಹೊಸಬರು ಸಿಂಗರ್ಸ್ ಎಷ್ಟೊಂದು ಜನ ಹಾಡಿ ಸಕ್ಸಸ್ ಆಗ್ತಾಯಿಲ್ವಾ? ಇಳಿಯರಾಜ ಸರ್ ಜೊತೆ, ರಾಜನ್ ನಾಗೇಂದ್ರ ಸರ್ ಜೊತೆ ಎಲ್ಲರ ಜೊತೆ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಸೊ ಇಳಿಯರಾಜ ಸರ್ ಆ ಒಂದು ದಿನಗಳನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಅಷ್ಟು ನಾನೇನು ಹೆಚ್ಚು ಹೇಳೋಕ್ಕೇನಿಲ್ಲ. ಈಸ್ ಎ ಲೆಜೆಂಡ್ ಕಂಪೋಸರ್. ಅವ್ರ ಜೊತೆ ಅವ್ರನ್ನ ನೋಡಬೇಕು ಅಂತ ಹೇಳಿ ಬಂದು ಅವ್ರನ್ನ ನೋಡಿದ ತಕ್ಷಣ ಮೂರ್ಛೆ ಹೋಗಿ ಬಿದ್ದೋದವ್ರನ್ನ ನೋಡಿದ್ದೀನಿ ನಾನು. ಅಂಥ ಫ್ಯಾನ್ಸ್ ನೋಡಿದ್ದೀನಿ. ಇವತ್ತಿಗೂ ಅಂಥ ಫ್ಯಾನ್ಸ್ ಎಷ್ಟೋ ಜನ ಇದ್ದಾರೆ ಅವರಿಗೆ. ಅಂಥವ್ರ ಜೊತೆ ಕೆಲಸ ಮಾಡೋ ಯೋಗ ಸಿಕ್ಕಿ ಮತ್ತು ಅವ್ರ ಜೊತೆ ಒಂದು ಆತ್ಮೀಯತೆ ಸಿಕ್ಕಿ ನಡೀತಾ ಇದೆ ಇಷ್ಟು ವರ್ಷ ಅನ್ನೋದು ಒಂದು ಹೆಮ್ಮೆ. ಗ್ರೇಟ್ ಸರ್. ಬಿಕಾಸ್ ನೀವು ಬರೀ ಸಾಹಿತ್ಯಗಾರರು, ಗೀತ ರಚನೆಕಾರರಾಗೇ ಅಲ್ಲ, ನಟರಾಗಿ ಕೂಡ ಹೌದು. ನಟನೆ ಒಂಥರ ನಿಮಗೆ ಮುಂಚಿಂದ ಅದೊಂದು ಕಾಣಿಸ್ಕೋಬೇಕು. ಅದು ನಿರ್ದೇಶನ ನಲ್ಲ ಅಂತ ಒಂದು ಗ್ರೇಟೆಸ್ಟ್ ಸಿನಿಮಾಯಿಂದ ನಿಮ್ಮ ಜರ್ನಿ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅದು ಹಾಗೆ ಸಾಕ್ತಾ ಹೋಗ್ತಿರುತ್ತೆ. ಈ ನಿರ್ದೇಶನ, ನಟನೆ ಇದು ಒಂಥರ ಕ್ಯಾಪ್ ಆಫ್ ದ ಫೆದರ್ ಅಂತ. ನಾನು ಈ ಡಿಗ್ರಿ ಮಾಡೋ ಹಂತದಲ್ಲಿ, ಡಿಗ್ರಿ ಫೈನಲ್ ಇಯರ್ ಆದಮೇಲೆ ಡ್ರಾಮಾ, ಅಷ್ಟರವರೆಗೆ ಡ್ರಾಮಾ ಮಾಡ್ತಾಯಿದ್ವಿ. ನಮ್ಮ ಥಿಯೇಟ್ರು ನಮ್ಮ ಫ್ರೆಂಡ್ಸು, ಕಾಲೇಜು ಫ್ರೆಂಡ್ಸು, ಬೇರೆಯವರು ಎಲ್ಲ ಸೇರಿಕೊಂಡು ನಾಟಕಗಳು ಮಾಡ್ತಾಯಿದ್ವಿ. ಆಮೇಲೆ ಡಿಪ್ಲೊಮಾ ಇನ್ ಥಿಯೇಟ್ರ್, ರಂಗಭೂಮಿ ಅಭಿನಯ ತರಂಗದಲ್ಲಿ ಡಿಪ್ಲೊಮಾ ಮಾಡಿದೆ. ಅದಾದಮೇಲೆ 100,000ಕ್ಕೂ ಹೆಚ್ಚು ಶೋಸು, ಬೀದಿ ನಾಟಕಗಳು ಮಾಡಿದ್ವಿ. ಸೊ ಈ ನಾಟಕದ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ರೇಡಿಯೋ ನಾಟಕಗಳು ಮಾಡಿದೆ. ಆಗೇನೆಂದರೆ ನಾನು ಸ್ವತಃ ಆ್ಯಕ್ಟ್ರಾಗಿದ್ದೆ, 1000 ನಾಟಕ ಆ್ಯಕ್ಟ್ ಮಾಡಿದ್ದೀನಿ.
ಬರೆದಿದ್ದೀನಿ, ನಾನೇ ಸ್ಕ್ರಿಪ್ಟ್ ಬರ್ಕೊಂಡು ಮಾಡಿದ್ದುಂಟು, ಮ್ಯೂಸಿಕ್ ಮಾಡಿದ್ದೀನಿ, ಏನೆಲ್ಲ ಥಿಯೇಟ್ರಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಎಲ್ಲ ಥರ ಕೆಲಸ ಮಾಡಿದ್ದೀನಿ. ಸೊ ಅದರ ಎಕ್ಸ್ಪೀರಿಯೆನ್ಸು, ಅದರ ಫ್ಲೇವರು ಒಳಗಿದ್ದೇ ಇರುತ್ತೆ, ಯಾವತ್ತಿಗೂ ಅದು ಹೋಗೋದಿಲ್ಲ. ಅದು ಒಂದು ಪ್ಲಸ್ ನನಗೆ. ನನ್ನ ಹಾಡು ಬರೆಯೋದ್ರಲ್ಲಿ ಅದರ ಪಾತ್ರನೂ ಇದೆ, ನನ್ನ ರಂಗಭೂಮಿಯ ಪಾತ್ರ ಕೂಡ. ಸೊ ಸಿನಿಮಾಗೆ ಬಂದಾಗ ನಾನು ಡೈರೆಕ್ಟ್ರ್ ಆಗಬೇಕು ಅಂದ್ಕೊಂಡು ತಲೆಯಲ್ಲಿತ್ತು ಆರಂಭದಲ್ಲೇ. ಅದು ಆಯಿತು, ಎಲ್ಲವೂ ಹಂಗೆ ಕೂಡ ಬಂತು. ಇನ್ನು ಆ್ಯಕ್ಟ್ರ್ ಆಗೋದು ಬಂದು ಅಚಾನಕ್ಕಾಗಿ ನಾನು ಫಸ್ಟ್ ಪಿಕ್ಚರ್ ಆ್ಯಕ್ಟ್ ಮಾಡಿದೆ, ಚಿತ್ರ ಪಿಕ್ಚರಲ್ಲೇ ಒಂದು ಸಣ್ಣ ಪಾತ್ರ ಭಾಳ ಪಾಪ್ಯುಲರ್ ಆಗಿತ್ತು ಆ ಕಾಲಕ್ಕೆ. ಆ್ಯಕ್ಟ್ ಸಕ್ಸಸ್ ಆಗೋಯ್ತು. ಅಂದರೆ ಅದಾದಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಂಗೆ ತುಂಬ ಕರೀತಾರೆ, ನಂಗೆ ಸಮಯ ಇಲ್ಲದೆ ಇರೋದ್ರಿಂದ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟೇ ಹೋಗ್ತಾಯಿಲ್ಲ. ಮುಂಚೆಯಿಂದನೂ ಅಷ್ಟೇ ಆ್ಯಕ್ಟ್ ಮಾಡೋದು ನನ್ನ ಕ್ಷೇತ್ರ ಅಲ್ಲ. ಹಂಗಿದ್ದಿದ್ರೆ ನಾನು ಯಾವಾಗಲೂ ತುಂಬ ಸಿನಿಮಾ ಆ್ಯಕ್ಟ್ ಮಾಡಿಬಿಡ್ತಿದ್ದೆ. ನನ್ನ ಕ್ಷೇತ್ರ ಆಗಿರಲಿಲ್ಲ, ಅದು ನನ್ನ ಆಯ್ಕೆ ಆಗಿರಲಿಲ್ಲ. ನನ್ನ ಬರವಣಿಗೆನೇ ಆಮೇಲೆ ನಿರ್ದೇಶನ ಇದೇ ಆಯ್ಕೆ ಆಗಿತ್ತು. ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಇಷ್ಟೊತ್ತಿಗೆ ನೂರಾರು ಸಿನಿಮಾ ಆ್ಯಕ್ಟ್ ಮಾಡಿಬಿಡ್ತಿದ್ದೆ. ಯಾಕೆಂದರೆ ಅಷ್ಟೊಂದು ಸಿನಿಮಾ ಕೆಲಸ ಮಾಡಿದ್ದೀನಲ್ಲ, ನಾನು ಆ್ಯಕ್ಟ್ ಮಾಡ್ತೀನಪ್ಪ ನಿಮ್ಮ ಪಿಕ್ಚರಲ್ಲಿ ಅಂತಂದರೆ ಡೈರೆಕ್ಟ್ರು ಖುಷಿಯಾಗಿ ಪಾತ್ರ ಕೊಡ್ತಿದ್ರು. ಬಟ್ ಅದೆಲ್ಲ ನನ್ನ ಆಯ್ಕೆ, ಹಂಗಾಗಿ ಸುಮ್ಮನಿದ್ದೆ. ಸೊ ಚಲನಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಆ್ಯಕ್ಟಿಂಗ್ ಕ್ಲಾಸ್ ಅನ್ನೋದಕ್ಕಿಂತ ಐ ಥಿಂಕ್ ಇಟ್ಸ್ ಅ ಓಲ್ಡ್ ಮೆಥಡಾಲಜಿ ಅಂತ ಹೇಳ್ಬೋದು. ರಂಗಭೂಮಿ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ಸರ್? ಅದೇ ಕ್ಲಾಸ್ ಇಟ್ ಸೆಲ್ಫ್, ರಂಗಭೂಮಿ ಇಟ್ ಸೆಲ್ಫ್ ಎ ಕ್ಲಾಸ್. ಎಲ್ರಿಗೂ ಅದೇ ಹೇಳೋದು ನಾನು. ಆ್ಯಕ್ಟಿಂಗ್ ಕ್ಲಾಸ್ ಯಾವುದೋ ಒಂದು ಹೊರಗಡೆ ಹೋಗಿ ಕಲಿಯೋದಕ್ಕಿಂತ ನೀವು 1-2 ನಾಟಕ ಹೋಗಿ ಸೇರ್ಕೊಳ್ಳಿ, ರಿಹರ್ಸಲ್ ಮಾಡಿ, ನಿಮಗೆ ತುಂಬ ವಿಷಯಗಳು ಗೊತ್ತಾಗ್ಬಿಡುತ್ತೆ. ಆಮೇಲೆ ಅದನ್ನು ಅಲ್ಲೇ ಹೇಳ್ಕೊಡ್ತಾರೆ, ಹೀಗೆ ನಿಮ್ಮದು ಏನು ಆ್ಯಕ್ಟಿಂಗಲ್ಲಿ ಯಾವ್ಯಾವ ಥರ ಇದೆ, ಏನು ಮಾಡಬೇಕು ಏನು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಎದುರುಗಡೆ ಇನ್ನೊಬ್ಬರು ಮಾಡೋವಾಗ ಗೊತ್ತಾಗುತ್ತಲ್ವ, ನೀನು ಫಾಲ್ಸ್ ಆ್ಯಕ್ಟಿಂಗ್ ಮಾಡ್ತಾಯಿದ್ಯಾ, ನೀನು ಮೆಕ್ಯಾನಿಕಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ಯಾ, ನೀನು ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ಯಾ, ನೀನು ಇದು ಮಾಡ್ತಾಯಿದ್ಯಾ, ಗೊತ್ತಾಗ್ಬಿಡುತ್ತೆ ಎಲ್ಲ. ಸೊ ಇದು ನ್ಯಾಚುರಲ್ ಮೆಥಡ್ ಆ್ಯಕ್ಟಿಂಗ್, ಇದು ಮಾಡಿದ್ರೆ ಸಾಕು, ಇಷ್ಟಿದ್ರೆ ಗೊತ್ತಾಗುತ್ತೆ. ಅಂದರೆ ಬೇರೆ ಕ್ಲಾಸ್ಗೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ರಂಗಭೂಮಿ ಬಂದು ತುಂಬ ದೊಡ್ಡದು ಬೇರೆ ಎಲ್ಲದಕ್ಕಿಂತ. ಎಲ್ಲನೂ ಕಲಿಬೋದು. ಅಂದರೆ ಅಲ್ಲಿ ನಾವು ನಮ್ಮ ಪಾತ್ರಕ್ಕೆ ನಾವೇ ತಯಾರಿ ಮಾಡ್ಕೊಳ್ಬೇಕು, ಜೊತೆಗೆ ನಾವಲ್ಲಿ ಕಸ ಗುಡಿಸ್ಬೇಕು ಅಂದರೆ ಅದಕ್ಕೂ ರೆಡಿ ಆಗಿರಬೇಕು, ಒಂಥರ ಸೆಟ್ ರೆಡಿ ಮಾಡಬೇಕಾ, ಎಲ್ಲನೂ ನಾವೇ. ಐ ಥಿಂಕ್ ಲೈಫ್ನ ಕಳಿಸೋವಂಥ ಏನು ಹೇಳ್ತೀವಿ, ಪರ್ಸನಲ್ ಏನು ವ್ಯಕ್ತಿತ್ವ ವಿಕಸನ ಅಂತೀವಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಸೊ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅದರಲ್ಲಿ, ನಾಟಕದಲ್ಲಿ ನಿಮಗೆ. ಯಾಕೆಂದರೆ ಹೆಂಗೆ ಹೌ ಟು ಮ್ಯಾನೇಜ್ ಥಿಂಗ್ಸ್, ಹೌ ಟು ಮ್ಯಾನೇಜ್ ದ ಸಿಚುವೇಶನ್ಸ್, ಟೈಮ್, ಪೀಪಲ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಒಂಥರ ಇದು ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡಿದಂಥ ಒಂದು ಸಂದರ್ಭ. ಒಂದು ಸಾಂಗ್ ಬರೀತೀರಾ, ಅದಕ್ಕೆ ಆ ಸಾಂಗ್ ಸೂಪರ್ ಹಿಟ್ ಆಗಿ ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇರೆ ಕೊಟ್ಟಿರ್ತಾರೆ. ನನಗಲ್ಲ, ಇವ್ರಿಗೆ ಸೊ ಆ ಒಂದು ಸಂದರ್ಭ, ಒಂದು ಹಾಡು ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಟೈಮು ಆ ಥರದ್ದೊಂದು ಸಾಂಗು ಬೇಕು ಅಂತ. ಅಂದರೆ ರೌಡಿಗಳೆಲ್ಲ ಹಾಡಿದ್ರೆ ಹೆಂಗಿರುತ್ತೆ ಅಂತ, ಅದು ನ್ಯಾಚುರಲ್ ಆಗಿರಬೇಕು ಅಂತ ನಾನೇನು ಮಾಡಿದೆ, ನನ್ನ ರೌಡಿ ಬುದ್ಧಿಯೆಲ್ಲ ಉಪಯೋಗಿಸಿ ಕೆಂಚಾಲೋ ಮಚ್ಚಲೋ ಬರೆದೆ. ಆ ಹಾಡಾಯಿತು, ಹಾಡಿಸಿದ್ದು ಆಗೋಯ್ತು ಅಶ್ವಥ್ ಅವರು ಮತ್ತು ಗುರುರಾಜ್ ಹೊಸಕೋಟೆ ಅವ್ರ ಜೊತೆ ಹಾಡಿಸಿದ್ದು ಆಗೋಯ್ತು. ಒಂದು ಸೂಪರ್ ಹಿಟ್ ಆಗೋಯ್ತು ಹಾಡು. ಒಂದು ದಿವಸ ಅವ್ರ ಮನೆಗೆ ಹೋಗಿದ್ದೀನಿ, ಅಶ್ವಥ್ ಸರ್ ಮನೆಗೆ. ಬಾಗಿಲು ತೆಗೆದ್ರೆ ಬಂದು ಅವರೇ ತೆಗೆದ್ರು. ನಾನು ನೋಡೋದು, ಸರ್ ನಮಸ್ಕಾರ ರೀ, ನಾಗೇಂದ್ರ ಪ್ರಸಾದ್ ಅಂದರು. ಸರ್ ಹೇಳಿ ಸರ್. ಬಂದ್ರಿ ಒಳಗೆ. ನಾನು ಯಾಕೆ ಹಿಂಗೆ ಜೋರಾಗಿ ಕೂಗ್ತಾವ್ರಂತ, ಬಂದ್ರಿ ಒಳಗೆ. ಒಳಗಡೆ ಹೋದೆ, ಬಾಗಿಲು ದಡ ಅಂತ ಹಾಕಿದ್ರು. ಏನು ರೀ, ಏನು ಸರ್ ಏನು ರೀ, ರೌಡಿಗಳ ಹೆಸರೆಲ್ಲ ಬರೆದಿದ್ದೀರಂತಲ್ರಿ ಹಾಡಲ್ಲಿ ಅಂತ. ಯಾಕೆ ಸರ್ ಹೇಳಿ, ಈ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತೊಗೊಂಡಿರಿ, DIG ಅವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು, ಅವನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗ್ತೀನಿ, ನಾನು ನನ್ನ ಹೆಂಡತಿ ಇದ್ದೀವಿ, ಪೆಟ್ರೋಲ್ ಹಾಕ್ತಾಯಿದ್ದಾನೆ ಸರ್, ನಿಮ್ಗೆ ಎಷ್ಟು ಧೈರ್ಯ ಆ ಹಾಡು ಹಾಡೋಕ್ಕೆ ಅಂತಲೇ ಬಂದು. ನಾನು ಯಾವ ಹಾಡು ಅಂದರೆ ಕೆಂಚಾಲ ಮಚ್ಚಾಲ ಎಲ್ಲ ರೌಡಿಗಳ ಹೆಸರು ಹೇಳಿದ್ರೆ ಎಷ್ಟು ಧೈರ್ಯ ನಿಮಗೆ ಅಂತಾನೆ.
ಏನ್ರಿ ಧೈರ್ಯ, ರೌಡಿಗಳೆಲ್ಲ ಬರೆದಿದ್ದೀರೇನ್ರಿ ಅವ್ರ ಹೆಸರೆಲ್ಲ? ಇಲ್ಲ ಸರ್, ಆಯಿತು ಬಿಡಿ, ಸೂಪರ್ ಹಿಟ್ ಆಗಿದೆ ಅಂತ. ಎಷ್ಟು ದೊಡ್ಡಿಟ್ಟು ಗೊತ್ತೇನೆ ಅಂತ ಅವ್ರ ಮೊಮ್ಮಗಳ ಯಾರೋ ಅಮೇರಿಕಾಯಿಂದ ಅದನ್ನು ಡ್ಯಾನ್ಸ್ ಮಾಡಿದ್ದು ಅಂತ ಲ್ಯಾಪ್ಟಾಪೆಲ್ಲ ಓಪನ್ ಮಾಡಿ ತೋರಿಸೋರು. ಅಲ್ಲಿ ಎಲ್ಲೆಲ್ಲ ಹಾಡಿದ್ರಿ ಹಾಡು ಅಂತ, ಡ್ಯಾನ್ಸ್ ಮಾಡಿದ್ದಾರೆ ಅಂತ. ಅಲ್ಲ ಸರ್, ಆ ಒಂದು ಅಶ್ವಥ್ ಸರ್ ಸಾಂಗ್ ಅಂದ್ರೆ ಲೈಕ್ ನೀವು ಬರ್ದಿರೋಂಥ ಕೆಂಚಾಲು ಮಂಚಾಲು ಸಾಂಗಲ್ಲಿ ಅಶ್ವಥ್ ಸರ್ ವಾಯ್ಸಲ್ಲಿ ಆ ಕಾಂಬಿನೇಷನ್ನೇ ನಮಗೆ ಒಂಥರ ಅದೇ ಮೇ ಬಿ ಹಿಟ್ ಆಗೋಕ್ಕೂ ಒಂದು ಫಾರ್ಮುಲಾ ಅಂತ ಹೇಳ್ಬೋದಲ್ವ. ಆ್ಯಂಡ್ ಮುಕುಂದ ಮುರಾರೆ ಈಗಲೂ ಕೂಡ ಎಷ್ಟೋ ಥರ ಇವಾಗ ಮೋಟಿವೇಶ್ನಲ್ ಸ್ಪೀಚ್ ಕೇಳೋದಂತಲ್ಲ, ಯಾರೋ ಒಬ್ರು ಮಾತಾಡಿದಾಗ ಮೋಟಿವೇಟ್ ಆಗೋವಂಥದ್ದಲ್ಲ. ಈಗಿನ ಜನ್ರೇಷನಲ್ಲಿ ಸರ್ ಇರುವಂತಹ ಸ್ಟ್ರೆಸ್ ಲೆವೆಲ್ ಆಗಲಿ ಅಥವಾ ಈಗಿನ ಒಂದು ವಾತಾವರಣ, ಫಾಸ್ಟ್ ಫುಡ್ ಆಗಲೇ ಹೇಳಿದ್ರಿ, ಎಲ್ಲ ಫಿಂಗರ್ ಟಿಪ್ಪಲ್ಲಿ ಆಗಿಬಿಡ್ಬೇಕು. ಇಂಥ ಸಮಯದಲ್ಲಿ ಒಂದು ಸೈಲೆನ್ಸ್ ಅಂತ ಬರುತ್ತೆ, ಬ್ರೇಕ್ ಡೌನ್ ಅಂತ ಬರುತ್ತೆ, ಎಲ್ಲರ ಲೈಫಲ್ಲೂ ಬಂದಿರುತ್ತೆ. ಅಂಥ ಟೈಮಲ್ಲಿ ಈ ನೀನೇ ರಾಮ ನೀನೇ ಶ್ಯಾಮ ಸಾಂಗ್ನ ಕೇಳಿದ್ರೆ ಒಂಥರ ಇಮ್ಮಿಡಿಯೇಟ್ಲಿ ಎಸ್ ಲೈಫ್ ಇದೆ ಅಂತ ನಡ್ಕೊಂಡು ಹೋಗುವಂಥ ಒಂದು ಸಾಲಲ್ಲಿ ಅದ್ಭುತವಾಗಿ ನಿಲ್ಲುವಂಥ ಒಂದು. ನಿಮಗೆ ಆ ಒಂದು ಲಿರಿಕ್ಸ್ ಬರಿಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹಾಕಿದ್ರ ಅಥವಾ ಅಷ್ಟು ಮೀನಿಂಗ್ಫುಲ್ ಸಾಂಗ್ ಹೆಂಗೆ ಸರ್ ಬಂತು? ಅದು ಒಂದು ರಿಮೇಕ್ ಸಿನಿಮಾ. ಅದು ರಿಮೇಕ್ ಸಿನಿಮಾದಲ್ಲಿ ನಾನು ಇಲ್ಲಿವರೆಗೂ ಏನಂದರೆ ರಿಮೇಕ್ ಸಿನಿಮಾ ಹಾಡು ಯಾವುದು ಕೂಡ ರಿಮೇಕ್ ಮಾಡಿಲ್ಲ ಲಿರಿಕ್ಕು. ಅದೇ ಸಿಚುವೇಶನ್ ಇರುತ್ತೆ. ಈಗ ನಿಮ್ಗೆ ಎಕ್ಸಾಂಪಲ್ ಹೇಳೋಕಂದ್ರೆ ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಯಿ ಲಾಲಿ ಕೇಳಿದ್ದೀರಿ ಎಲ್ಲರೂ. ಲಾಲಿ ಅನ್ನೋದು ಫಿಕ್ಸು ಆ ಹಾಡಿಗೆ. ಬಟ್ ಒರಿಜಿನಲಲ್ಲಿ ಏನಿದೆಯೋ ಅದು ಅದಕ್ಕೆ ಹತ್ತಿರ ಇರಬೇಕು, ಆದರೆ ಅದಲ್ಲ. ಇದು ಅಲ್ಲಿರೋ ಚಾಲೆಂಜು. ನಾನು ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ, ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ. ಲಿಂಗ ಜಂಗಮ ಕಾನ್ಸೆಪ್ಟ್ ಆಗಲಿ ಶ್ರೀ ಕನಕದಾಸ ಆಗಲಿ ತೆಲುಗಲ್ಲೆಲ್ಲ ಇಲ್ಲ, ಕರೆಕ್ಟಾ? ಬಟ್ ಲಾಲಿ ಬೇಕು ಆ ಕಂಟೆಂಟ್ಗೆ. ತಾಯಿ ಮಗುನ ಮಲಗಿಸೋದೇ ಹಾಡೋದು. ಸೊ ಆ ಲಾಲಿನ ಎತ್ಕೊಂಡೆ, ಉಳಿದಿದ್ನೆಲ್ಲ ನಾನು ಆ ಕೃಷ್ಣನ ಇಟ್ಕೊಂಡು ಬರೀಬೇಕಿತ್ತು ಅವರು ಇದ್ರ ಪ್ರಕಾರ. ಸೊ ಬರೆದೆ ವಿಷ್ಣು ಕೃಷ್ಣ ರಾಮ ಎಲ್ಲವೂ ಆಗಿ. ಇದು ಒಂದು ಕಡೆ. ಇದನ್ನು ಯಾಕೆ ಹೇಳ್ತಾ ಏನಂದರೆ ರೀಮೇಕ್ ಸಿನಿಮಾ ಮಾಡುವಾಗ ನಾನು ರೀಮೇಕ್ ಲಿರಿಕ್ ಬರೆಯಲ್ಲ ಅಂದಮೇಲೆ ಇರುವಂಥ ಚಾಲೆಂಜಸ್ ಏನು ಅಂತ. ನೀನೇ ರಾಮ ನೀನೇ ಶ್ಯಾಮ ಕೂಡ ಅಲ್ಲಿ ತೆಲುಗು, ತಮಿಳು, ಹಿಂದಿ 3 ಭಾಷೆಯಲ್ಲಿ ಆ ಸಿನಿಮಾ ಇದೆ. 3 ಬೇರೆ ಬೇರೆ ಇದೆ, ಸ್ವಲ್ಪ ಹೆಚ್ಚುಕಮ್ಮಿ ಅಲ್ಲಲ್ಲೇ ಇದೆ. ನಾನು ಆ 3 ಬರೀಬಾರ್ದು. ನನ್ನ ಚಾಲೆಂಜ್ ನೋಡಿ ಹೆಂಗಿದೆ. ನನಗಿರೋ ಪ್ರೆಷರ್ ಏನಂದರೆ ನಾನು ಬರೆಯಲ್ಲ, ಕಾಪಿ ಮಾಡೋದಿಲ್ಲ. ಅದನ್ನು ಕಾಪಿ ಮಾಡಬಾರ್ದು, ಹೊಸದಾಗಿ ಬರೀಬೇಕು. ಹೊಸದಾಗಿ ಬರೀಕ್ಕೆ ಏನು ಉಳಿಸಿದ್ದಾರೆ ಅಲ್ಲಿ 3 ಲ್ಯಾಂಗ್ವೇಜ್ ಅವರು ಅಲ್ವಾ? ಈ ಚಾಲೆಂಜ್ ಇದ್ದಾಗ ನಾನು 3 ಕೇಳಿಬಿಟ್ಟು ಒಂದು 10 ನಿಮಿಷ ಯೋಚನೆ ಮಾಡಿದೆ. ನಾನಂತೂ ಯಾವುದೇ ಕಾರಣಕ್ಕೂ ಹಾಡ್ಬೇಕಾದ್ರೆ ಬಿಟ್ಬಿಡ್ತೀನಿ, ಕಾಪಿ ಮಾಡ್ಕೊಳಕ್ಕೋಲ್ಲ. ತಿರ್ಗಿ ಅವ್ರು ಬರ್ದಿದ್ದನ್ನೇ ನಾನು ಬರ್ಕೊಂಡು ಏನು ಮಜಾ ಇರುತ್ತೆ. ಆವಾಗ 10 ನಿಮಿಷ ಯೋಚನೆ ಮಾಡಿ ಶುರು ಮಾಡಿದೆ, ಆಗೋಯ್ತು ಹಾಡು. 10 ನಿಮಿಷದಲ್ಲಿ ಅದು ಕಂಪೋಸ್ ಆದಂಥ ಒಂದು ಅಷ್ಟೇ. ಅಂದರೆ ನೀವು ಎಲ್ಲಿ ಹೋಗ್ತೀರ ಅನ್ನೋದು ಗೊತ್ತಾಗಬೇಕಷ್ಟೇ. ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಿದ್ರೆ ಎಲ್ಲ. ಅದ್ರಲ್ಲಿ ಹೆಂಗೆ ಸರ್ ಗುಡಿಯ ಕಟ್ಟಿದ ಬಡವನೆದೆಗೆ ಗುಡಿಸಲಿರುವೆ ಅದೆಲ್ಲ ಅಂದರೆ ಬಡವನಿಗೂ ಕನೆಕ್ಟ್ ಆಗುತ್ತೆ. ಲೈಫ್ ಎಷ್ಟು ಸಿಂಪಲ್ ಆಗಿದೆ ಅಂತ. ಅಷ್ಟು ದೊಡ್ಡ ದೊಡ್ಡ ಮಾತುಗಳು ಈಗಲೂ ನಮಗೆ ಕೇಳಬೇಕು ಅಂತಂದರೆ ಮೈ ಜುಮ್ಮನ್ನುತ್ತೆ. ಅದು ಎವರ್ಗ್ರೀನ್ ಸಾಂಗ್. ಅದೇ ಹೇಳಿಲ್ವಾ, ನಾವಿಲ್ಲ ಅಂದರೂ ನಮ್ಮ ಕೆಲಸ ಮಾತಾಡಬೇಕು ಅಂತ. ಅದೆಲ್ಲ ಸಾಲುಗಳಿಗೆ ಸೇರುವಂಥ ಒಂದು ಸಾಂಗ್ಗಳು. ಇವನ್ SSLC ರಂಗ SSLC ಸಿನಿಮಾದು ಒಂದು ಬ್ಯೂಟಿಫುಲ್ ಸಾಂಗ್ಸ್. ನಿಮ್ದೆಲ್ಲ ಎಲ್ಲಾನು ಎವರ್ಗ್ರೀನ್ ಸಾಂಗ್. ಇವಾಗಿಂದ ಅವಾಗವರೆಗೂ ಒಂಥರ ನೀವು ರಾಕ್ ಸ್ಟಾರ್ ಆಗೇ ಇದ್ದೀರಾ ಸರ್. ನಿಮ್ಮ ಕೊಡುಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಹೇಳ್ತೀನಿ, ನೀವೊಂಥರ ಆಸ್ತಿ ಅಂತ ಹೇಳ್ಬೋದು. ದೊಡ್ಡ ಆಸ್ತಿ ಸರ್. ನಿಮ್ಮನ್ನು ಸಂಭ್ರಮಿಸೋದೇ, ನೀವು ಇಲ್ಲಿರೋದೇ ನಮಗೆ ಒಂಥರ ಕೊಡುಗೆ ಅಂತ ಹೇಳ್ಬೋದು. ಸೊ ನಿಮ್ಮ ಮ್ಯೂಸಿಕ್ ಬಜಾರಲ್ಲಿ ಎಲ್ಲ ಹೊಸಬ್ರಿಗೂ, ಹೊಸ ಆಲ್ಬಮ್ಸ್ಗಳಿಗೂ, ಸಿನಿಮಾಗಳಿಗೂ ಓಪನ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದಲ್ಲ ಸರ್. ತುಂಬ ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಈ ಇಂಡಸ್ಟ್ರಿನಲ್ಲೇ ಇಷ್ಟು ವರ್ಷ ನೀವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ಕೊಂಬಂದು, ಪ್ರಾಕ್ಟಿಕಲ್ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ಕೊಂಬಂದು ಮುಂದಿನ ಪೀಳಿಗೆ ನಿಲ್ಲಬಾರ್ದು,
ಸಾಹಿತ್ಯಗಾರರು ಹಾಗೆ ಬರ್ತಾ ಇರಬೇಕು ಅನ್ನೋದಕ್ಕೆ ಎಲ್ಲ ದೊಡ್ಡ- ಈಗ ನೆಕ್ಸ್ಟ್ ಈಗ ಅದೇ ಅನ್ಕೊಂಡು ಒಂದಷ್ಟು ಮ್ಯೂಸಿಕಲ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಲಿರಿಕಲ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೊಸಬರನ್ನ ಟ್ರೈನ್ ಮಾಡಬೇಕು ಲಿರಿಕ್ ಇದಕ್ಕೆ. ಅಂದರೆ ಲಿರಿಕ್ ಬರೆಯೋದು ಯಾರಿಗೂ ಹೇಳ್ಕೊಡೋಕ್ಕಾಗಲ್ಲ, ಬಟ್ ಅದರ ಒಂದಷ್ಟು ಏನು ಸ್ಟ್ರಾಟಜಿಗಳನ್ನು ಹೇಳ್ಕೊಡ್ಬೋದು ಲಿರಿಕ್ದು, ಅದನ್ನು ಮಾಡಿಕೊಡ್ಬೇಕು. ಅಂದರೆ ವಿಷಯ ಇರಬೇಕು ಅವನ ಹತ್ರ, ಇವನ್ ಬರೀಬಲ್ಲ ಅನ್ನುವ ಶಕ್ತಿ ಇದೆ ಅಂತ ಅನಿಸಿದಾಗ ಅಂಥವ್ರಿಗೆ ಸಪೋರ್ಟ್ ಮಾಡ್ಬೋದು, ಅದು ಹೆಣ್ಣಾಗಲಿ ಗಂಡಾಗಲಿ. ಆ್ಯಂಡ್ ಮ್ಯೂಸಿಕ್ ವಿಷಯದಲ್ಲೂ ಅಷ್ಟೇ ತುಂಬ ಇದೆ ಇವತ್ತು. ತುಂಬ ಏನು ಬಂದ್ಬಿಟ್ಟು ಸರ್ ನಾನು ಸಾಂಗ್ ಮಾಡಿದ್ದೀನಿ ಅಂತ ತೊಗೊಂಬಂದು ಬರ್ತಾರೆ, ಆ ಥರ ಪರಿಸ್ಥಿತಿ ಎಲ್ಲ ಇದೆ. ಸೊ ಯಾವುದು ಯಾವುದು ಒರಿಜಿನಲ್ಲು ಅದು ತುಂಬಾ ಮುಖ್ಯ. ಈ ಥರದ್ದೆಲ್ಲ ಇದೆ. ಈ ಕಾಲಘಟ್ಟದಲ್ಲಿ ತುಂಬ ವಿಷಯಗಳನ್ನ ನಾವು ಪ್ರೆಸೆಂಟ್ ಮಾಡ್ಬೋದಾಗಿದೆ. ನಾನು ಹೊಸಬರಿಗೆ ಒಂದಷ್ಟು ಜನಕ್ಕೆ ಬಂದವರಿಗೆಲ್ಲ ಸಪೋರ್ಟ್ ಮಾಡೋದಷ್ಟೇ ನನ್ನ ಕೆಲಸ. ಯಾಕೆಂದರೆ ನಂದು ಜನ ಒಳ್ಳೊಳ್ಳೆ ಸಿನಿಮಾಗಳು ನಂದು ನಡೀತಾನೆ ಇರುತ್ತೆ. ಅದ್ರ ಜೊತೆಗೆ ನಾವೇ ಇಷ್ಟು ವರ್ಷದಿಂದ ಇದ್ದೀವಿ, ಇನ್ನೂ ನಾವೇ ಇರ್ತೀವಿ, ಇನ್ನೂ 100 ವರ್ಷ ಅನ್ನೋದಲ್ಲ. ಹೊಸಬ್ರನ್ನೆಲ್ಲ ಹೊಸ ಹುಡುಗರು ಬರೀತಾ ಇರೋವಂಥವ್ರು ಕೂಡ ತುಂಬ ಚೆನ್ನಾಗಿ ಬರೀತಿದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಈ ಒಂದು ಯೋಜನೆ ಥ್ಯಾಂಕ್ ಯು. ನಿಮ್ಮಿಂದ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಹುಟ್ಕೊಳ್ಳೋ ಒಂದು ದೊಡ್ಡ ರಾಜ್ ಮ್ಯೂಸಿಕ್ ಆಗಲಿ, ಈಗ ರಾಜ್ ಮ್ಯೂಸಿಕ್ ಕೂಡ ನಮ್ಮ ಎಷ್ಟೋ ಹಾಡುಗಳನ್ನು 24x7 ರನ್ ಮಾಡ್ತಾ ಇರುತ್ತೆ. ರಾಜ್ ನ್ಯೂಸ್ಗೂ ಕೂಡ ಭಾಳ ಹಿಂದೆ ನಾನು ಬೇರೆ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ರಾಜ್ ನ್ಯೂಸಲ್ಲಿ. ನನ್ನ ಸಿನಿಮಾಗಳು ಪ್ರೆಸೆಂಟ್, ನನ್ನ ಬೇರೆ ಸಿನಿಮಾ ಬಗ್ಗೆ, ಹಾಡುಗಳ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇರ್ತೀರಿ. ಥ್ಯಾಂಕ್ಸ್, ಭಾಳ ಖುಷಿ ಆಗುತ್ತೆ. ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಎರಡು ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಮ ಸಹಕಾರ ಹಿಂಗೆ ಬೇಕಾಗ್ತಾನೆ ಇರುತ್ತೆ ಮುಂದೆ. ಇನ್ನೊಂದಷ್ಟು ಕಾರ್ಯಕ್ರಮಗಳು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀನಿ, ನಮ್ಮ ರಾಜ್ ಮ್ಯೂಸಿಕ್ ಸಹಯೋಗದೊಂದಿಗೆ ಕೂಡ. ಹೌದು, ಮುಂದಿನ ಎಲ್ಲ ಯೋಜನೆಗಳು ತುಂಬ ಚೆನ್ನಾಗಾಗಲಿ ಸರ್. ನಿಮ್ಮಿಂದ ಇನ್ನೊಂದಷ್ಟು ಹಾಡುಗಾರ ರೂಪಿಕಾ ಕಲಾವಿದೆಯಾಗಿ, ಆಮೇಲೆ ಈಗ ಒಂದು ರೀತಿ ನಿರೂಪಕಿಯಾಗಿ ಒಂದು ಈ ಇಂಟ್ರ್ಯಾಕ್ಷನ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಯಾಕೆಂದರೆ ಸಿನಿಮಾದವ್ರಿಗೆ ಜಾಸ್ತಿ ತಿಳಿದಿರುತ್ತೆ, ಅಥವಾ ಸುಮ್ಮನೆ ಕಲಿತು ಮಾತಾಡೋದಕ್ಕೂ ಒಂದು ಇಂಟ್ರ್ಯಾಕ್ಷನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಐ ಫೆಲ್ಟ್ ವೆರಿ ಹ್ಯಾಪಿ, ಕಂಫರ್ಟಬಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿತ್ ಯುವರ್ ಗೈಡೆನ್ಸ್ ಫ್ರಮ್ ಮೆನಿ ಇಯರ್ಸ್ ತುಂಬ ಖುಷಿಯಾಗುತ್ತೆ ನಿಮ್ಮಂಥ ಒಳ್ಳೆಯವರ ಒಂದು ನನ್ನ ಲೈಫಲ್ಲಿ ಗೈಡರ್ ಆಗಿ ಸಿಕ್ಕಿದ್ದಾರೆ ಅಂತ. ಸೊ ಅದಕ್ಕೆ ಲೈಫ್ ಆಫ್ ಸಾಧಕ ಜೀವನಾನ ಸಂಭ್ರಮಿಸುವಂಥ ಒಂದು ವಿಭಿನ್ನ ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಒಂದು ಸಾಧಕರ ಒಂದು ಕುರ್ಚಿಯಲ್ಲಿ ಮುಂದೆ ನೀವು ಯಾವ ಸಾಧಕನ ನೋಡೋಕೆ ಇಷ್ಟಪಡ್ತೀರಾ? ಇನ್ನು ಅದರ್ ರೈಟರ್ಸ್ ಇದ್ದಾರೆ, ಕಂಪೋಸರ್ಸ್ ಇದ್ದಾರೆ, ಆರ್ಟಿಸ್ಟ್ ತುಂಬ ಜನ ಇದ್ದಾರೆ. ನಾನು ಯಾವ ಒಬ್ಬರ ಹೆಸರು ಹೇಳೋಕ್ಕಾಗುತ್ತಾ? ಯಾರು ಸಡನ್ ಆಗಿ ನಾನು ಸಾಧಕ ಅಲ್ವಾ ಅಂತ ಅನ್ಸುತ್ತೆ. ಇಲ್ಲ, ಹಂಗಾಗ್ಬಾರ್ದು. ತುಂಬ ಜನ ಇದ್ದಾರೆ, ಒಬ್ಬರ ಹೆಸರು ಹೇಳೋದು ತಪ್ಪಾಗ್ಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲೈಫ್ ಆಫ್ ಸಾಧಕ ಕವಿರತ್ನ ಸಾಹಿತ್ಯದಾಸ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ ವಿಶೇಷ ಪಾಡ್ಕ್ಯಾಸ್ಟ್. ಮುಂದೆ ಈ ಒಂದು ಸಾಧಕನ ಕುರ್ಚಿಯಲ್ಲಿ ಯಾರು ಬರ್ತಾರೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾರಿ. ಅಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯ ರೂಪಿಕಾ, ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ.